Hi students, welcome to Sankalpa Learning Classes. Today we discuss about KCET Physics first year topic, that is the laws of motion. One important chapter in physics first year also in the study of physics. This is a very important chapter, laws of motion. So idar ಬಗ್ಗೆ ಇವತ್ತು ನಾವು ಸ್ಟಡಿ ಮಾಡೋಣ. Okay, so in laws of motion we mainly cover these concepts. What are they? The concepts of force and inertia. ನಾವು ಏನನ್ನ ಸ್ಟಡಿ ಮಾಡ್ತೇವೆ? ಫೋರ್ಸ್ ಮತ್ತೆ ಇನರ್ಷಿಯಾ ಕಾನ್ಸೆಪ್ಟ್ ಅನ್ನ ಓದ್ತೇವೆ. ಫೋರ್ಸ್ ಅಂದ್ರೆ ಏನು, ಇನರ್ಷಿಯಾ ಅಂದ್ರೆ ಏನು ಅಂತ. ಸೊ ನೆಕ್ಸ್ಟ್ ಲಾಸ್ ಆಫ್ ಮೋಷನ್, ವೆರಿ ಇಂಪಾರ್ಟೆಂಟ್ ಲಾಸ್ ಇನ್ ಫಿಸಿಕ್ಸ್, ದಟ್ ಇಸ್ ದ ಇನರ್ಷಿಯಾ, ನ್ಯೂಟನ್ಸ್ ಲಾ ಆಫ್ ಇನರ್ಷಿಯಾ, ದಟ್ ಇಸ್ ದ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಒಟ್ಟಿಗೆ 3 ಲಾಗಳಿದಾವೆ ಅಲ್ಲಿ. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, Newton's second law of motion and Newton's third law of motion. Okay. So Newton's first law definition ide, second law and the equation barutte, and also Newton's third law of motion. So ivistana study ಮಾಡ್ತೇವೆ. After that we study about the concepts of momentum and impulse. Momentum ಅಂದ್ರೆ ಏನು ಫಿಸಿಕ್ಸ್ ಅಲ್ಲಿ, ಹಾಗೆ ಇಂಪಲ್ಸ್ ಅಂದ್ರೆ ಏನು. Concepts of momentum and impulse. And based on the Newton's third law and momentum concept ಮೇಲಿಂದ law of conservation of linear momentum. So ಒಂದು important law ಬರುತ್ತೆ, that is the law of conservation of linear momentum and its applications. ಇದನ್ನ ಎಲ್ಲಿ ಅಪ್ಲೈ ಮಾಡ್ತೇವೆ ಅಂತ ಒಂದೆರಡು ಎಕ್ಸಾಂಪಲ್ಸ್ ಗಳನ್ನ ತಗೊಳ್ತೇವೆ. So then one force, that is the frictional force. Frictional force ಬಗ್ಗೆ ಓದ್ತೇವೆ. Friction is very important one. So ನಮ್ ಡೇ ಟು ಡೇ ಲೈಫ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ತೇವೆ. ಸೊ ಹಾಗಾಗಿ ಫ್ರಿಕ್ಷನ್ ಕಾನ್ಸೆಪ್ಟ್ ಅನ್ನು ಕೂಡ ಸ್ಟಡಿ ಮಾಡ್ತೇವೆ. ಆಫ್ಟರ್ ದಟ್ ವಿ ಸ್ಟಡಿ ಅಬೌಟ್ ದ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಲಾಸ್ಟ್ ಚಾಪ್ಟರ್ ಅಲ್ಲಿ ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ನಾವು ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅಲ್ವಾ. ಸೆಂಟ್ರಿಪಿಟಲ್ ಎಕ್ಸಲರೇಷನ್, ಸೆಂಟ್ರಿಫ್ಯೂಗಲ್ ಎಕ್ಸಲರೇಷನ್ ಅಂತ ಬಂದಿತ್ತು. ಸೊ ಅದರದ್ದು ಮುಂದುವರೆದ ಟಾಪಿಕ್, ಕಂಟಿನ್ಯೂಯೇಷನ್. ಸೊ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್, ಯಾಕಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಫೋರ್ಸ್ ಗೆ ರಿಲೇಟೆಡ್ ಟರ್ಮ್ಸ್ ಗಳನ್ನ ಸ್ಟಡಿ ಮಾಡ್ತೇವೆ. ಸೊ ಹಾಗಾಗಿ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನು, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಏನು, ಎಕ್ಸ್ಪ್ರೆಷನ್ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೊ ಇವಿಷ್ಟು ಕಾನ್ಸೆಪ್ಟ್ ಗಳನ್ನ ಈ ಚಾಪ್ಟರ್ ಅಲ್ಲಿ ನಾವು ಓದ್ತೇವೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ವಿ ಸ್ಟಾರ್ಟ್ ವಿತ್ ದ ಇನರ್ಷಿಯಾ. ಅಂದ್ರೆ ಫಸ್ಟ್ ಗೆ ನಾವು ಇನರ್ಷಿಯಾ ಡೆಫಿನೇಷನ್ ಇಂದ ಸ್ಟಾರ್ಟ್ ಮಾಡಬಹುದು. ಓಕೆ ಓಕೆ ಸೊ ಡೇ ಟು ಡೇ ಲೈಫ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ಬರುವಂತ ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಸೊ ನಿಮ್ಗೆ ಗೊತ್ತಿದೆ ಅಲ್ಲಿ ಯಾವ ರೀತಿಯಲ್ಲಿ ನಾವು ಫಿಸಿಕ್ಸ್ ಅನ್ನ ಅಪ್ಲೈ ಮಾಡಬಹುದು ಅಂತ. ಓಕೆ, ಸೊ ಫಸ್ಟ್ ಒನ್ ಈಸ್ ಇನರ್ಷಿಯಾ. ಇನರ್ಷಿಯಾ ಕೇಳಿರ್ಬಹುದು ಎಲ್ರು ಇನರ್ಷಿಯಾ ಬಗ್ಗೆ. ಇನರ್ಷಿಯಾ ಅಂದ್ರೆ ಏನು? ಡೆಫಿನೇಷನ್ ಆಫ್ ಇನರ್ಷಿಯಾವನ್ನ ತಗೊಂಡ್ರೆ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಮಟೀರಿಯಲ್ ದಟ್ ಕಾಸಸ್ ಇಟ್ ಟು ರಿಮೇನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್ or state of motion unless an external forces applied. Suppose ಒಂದು ಬಾಡಿ ಮೇಲೆ ಏನಾಗುತ್ತೆ, ಪ್ರತಿಯೊಂದು ಬಾಡಿಗೂ ಕೂಡ, ಪ್ರತಿಯೊಂದು ಆಬ್ಜೆಕ್ಟಿಗೂ ಕೂಡ ಏನಿದೆ, ಪ್ರಾಪರ್ಟಿ ಆಫ್ ಇನರ್ಷಿಯಾ ಇದೆ. ಸೊ ಅದೇ ಪ್ರಾಪರ್ಟಿ ಆಫ್ ಮಟೀರಿಯಲ್ ಅಂತ ಕರಿತೇವೆ. ಸೊ ಡ್ಯೂ ಟು ದಿಸ್ ಪ್ರಾಪರ್ಟಿ, ಈ ಪ್ರಾಪರ್ಟಿಯಿಂದ ಏನಾಗುತ್ತೆ, ಇಟ್ ದಟ್ ಕಾಸಸ್ ಇಟ್ ಟು ರಿಮೇನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಬಾಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಒಂದು ಬಾಲ್ ಏನಾಗಿದ್ರೆ ರೆಸ್ಟ್ ಪೊಸಿಷನ್ ಅಲ್ಲಿ ಇದ್ರೆ, ಸೊ ಅದು ತನ್ನಿಂತಾನೆ ಮೂವ್ ಆಗತ್ತಾ? ಮೂವ್ ಆಗಲ್ಲ ಅಲ್ವಾ. ಸೊ ಅದನ್ನ ಮೂವ್ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು? ವಿ ಹ್ಯಾವ್ ಟು ಅಪ್ಲೈ ಸಮ್ ಫೋರ್ಸ್. ಸೊ ಫೋರ್ಸ್ ಅನ್ನ ಅಪ್ಲೈ ಮಾಡದೇ ಇದ್ರೆ, ಅನ್ಲೆಸ್ ಅನ್ ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈಡ್, ಫೋರ್ಸ್ ಅನ್ನ ಅಪ್ಲೈ ಮಾಡದೇ ಇದ್ರೆ ಆ ಬಾಡಿ ಏನಾಗತ್ತೆ, ಇಟ್ ಟು ರಿಮೇನ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ರೆಸ್ಟ್ ಪೊಸಿಷನ್ ಅಲ್ಲಿ ಇರೋದು, ಸ್ಟೇಟ್ ಆಫ್ ರೆಸ್ಟ್ ಅಲ್ಲೇ ಇರೋಕೆ ಟ್ರೈ ಮಾಡುತ್ತೆ. ಸೊ ಇಲ್ಲ ನಾವೇನ್ ಮಾಡಬಹುದು, ಯಾವುದೋ ಒಂದು ಬಾಡಿ, ಫಾರ್ ಎಕ್ಸಾಂಪಲ್ ಒಂದು ಕಾರ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ, ಟಾಯ್ ಕಾರ್ ಇರ್ಬೋದು, ಅಥವಾ ಒಂದು ಕಾರ್ ಏನಾಗುತ್ತೆ, ಮೂವ್ ಆಗ್ತಾ ಇದೆ. ಅದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ನಾವೇನ್ ಹಾಕ್ಬೇಕು? ಬ್ರೇಕ್ಸ್ ಹಾಕ್ಬೇಕು. ಬ್ರೇಕ್ ಇಲ್ಲ ಅಂದ್ರೆ ಅದೇನಾಗೋದಿಲ್ಲ, ಸ್ಟಾಪ್ ಆಗೋದಿಲ್ಲ. ಅಂದ್ರೆ ಅಥವಾ ಒಂದು ಬಾಲ್ ಮೂವ್ ಆಗ್ತಾ ಇರುವಂತ ಬಾಲು ಏರ್ ರೆಸಿಸ್ಟೆನ್ಸ್ ಇರ್ಲೇ ಇಲ್ಲ ಅಂದ್ರೆ ಅದೇನಾಗ್ತಿತ್ತು, ಅಥವಾ ಗ್ರಾವಿಟೇಷನಲ್ ಫೋರ್ಸ್ ಇರ್ಲಿಲ್ಲ ಅಂದ್ರೆ ಅದು ಮೂವ್ ಆಗ್ತಾ ಇರ್ತಿತ್ತು. ಸೊ ನಾವು ಅದನ್ನ ಫೋರ್ಸ್ ಹಾಕಿ ಸ್ಟಾಪ್ ಮಾಡದೇ ಇದ್ರೆ ಅದೇನಾಗೋದಿಲ್ಲ, ಸ್ಟಾಪ್ ಆಗೋದಿಲ್ಲ. ಅಂದ್ರೆ ದಟ್ ಈಸ್ ದ ಸ್ಟೇಟ್ ಆಫ್ ಮೋಷನ್. ಸ್ಟೇಟ್ ಆಫ್ ಮೋಷನ್ ನಲ್ಲಿರುವಂತ ಬಾಡಿ ಮೂವ್ ಆಗ್ತಾನೆ ಇರತ್ತೆ ಅಪ್ ಟು ಎಲ್ಲಿ ತನಕ, ಅನ್ಲೆಸ್ ಎನ್ ಎಕ್ಸ್ಟರ್ನಲ್ ಫೋರ್ಸಸ್ ಅಪ್ಲೈ. ಓಕೆ, ಸೊ ಇಲ್ಲಿ ಇನ್ನೊಂದನ್ನ ಹೇಳ್ಬಹುದು ನಾವು, ಇನರ್ಷಿಯಾ ಅನ್ನೋದು ಹೇಗೆ ಡಿಪೆಂಡ್ ಆಗಿದೆ, ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ
Inertia is directly proportional to mass of the body. Okay. So inertia ಏನಾಗುತ್ತೆ? Inertia is directly proportional to mass of the body. So directly proportional meaning ಗೊತ್ತು ನಿಮ್ಗೆ. ಮಾಸ್ ಇನ್ಕ್ರೀಸ್ ಆದ್ರೆ ಇನರ್ಷಿಯಾ ಕೂಡ ಏನಾಗುತ್ತೆ? ಎಂ ಇನ್ಕ್ರೀಸ್ ಆದ್ರೆ ಇನರ್ಷಿಯಾ ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಒಂದು ಟಾಯ್ ಕಾರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಟಾಯ್ ಕಾರ್, ಚಿಕ್ಕ ಮಕ್ಕಳು ಆಡುವಂತ ಟಾಯ್ ಕಾರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಆ ಬಾಡಿ ಮೂವ್ ಆಗ್ಬೇಕು ಅಂದ್ರೆ ನಾವೇನ್ ಬೇಕು? ಅಲ್ಲಿ ಕಡಿಮೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಸಾಕು ಅಲ್ವಾ? ಸೊ ಅಲ್ಲಿ ಅದರ ಇನರ್ಷಿಯಾ ಏನಿರುತ್ತೆ? ಕಡಿಮೆ ಇರುತ್ತೆ. ಅದೇ ನಾವು ಒರಿಜಿನಲ್ ಕಾರ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಅದನ್ನ ಮೂವ್ ಮಾಡ್ಲಿಕ್ಕೆ 4 ಜನ ಆದ್ರೂ ಬೇಕು, ಸ್ಟಾರ್ಟ್ ಮಾಡದೇ ಇದ್ರೆ, ಕಾರ್ ಅನ್ನ ಸ್ಟಾರ್ಟ್ ಮಾಡದೇ ಇದ್ರೆ ಅಲ್ವಾ? ಸೊ ಅಂದ್ರೆ ಅಲ್ಲಿ ಏನಾಗುತ್ತೆ? ಲಾರ್ಜ್ ಅಮೌಂಟ್ ಆಫ್ ಫೋರ್ಸ್ ಇಸ್ ರಿಕ್ವೈರ್ಡ್. ಅಂದ್ರೆ ಲಾರ್ಜ್ ಮಾಸ್ ಇದ್ದಾಗ ಲಾರ್ಜ್ ಇನರ್ಷಿಯಾ ಇರುತ್ತೆ. ಫೋರ್ಸ್ ಇಸ್ ರಿಕ್ವೈರ್ಡ್ ಅಂದ್ರೆ ಅದ್ರ ಇನರ್ಷಿಯಾ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಸೊ ಸ್ಮಾಲ್ ಕಾರ್ ಇದ್ದಾಗ ಅಥವಾ ಮಾಸ್ ಕಡಿಮೆ ಇದ್ದಾಗ ಏನಿರುತ್ತೆ? ಇನರ್ಷಿಯಾ ಏನಿರುತ್ತೆ? ಕಡಿಮೆ ಇರುತ್ತೆ. So in this way, inertia is directly proportional to mass of the body. ಇದೇನಾಗಿರುತ್ತೆ? Directly proportional to mass of the body. If the mass increases, mass is large, then inertia is also large. So ಇನ್ನೂ ಒಂದು ಎಕ್ಸಾಂಪಲ್ ಕೊಡಬಹುದು ಇನರ್ಷಿಯಾಕ್ಕೆ. inertia of rest and inertia of motion ಅಂತ ಬರುತ್ತೆ. It is a one good example is, ಎಲ್ಲರೂ ಬಸ್ಸಲ್ಲಿ ಟ್ರಾವೆಲ್ ಮಾಡಿರ್ತೀರಿ. ಬಸ್ಸಲ್ಲಿ ಟ್ರಾವೆಲ್ ಮಾಡುವಾಗ ಸೊ ಬಸ್ ಸ್ಟ್ಯಾಂಡಿಂಗ್ ಬಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಬಸ್ ಏನಾಗಿದೆ? ನಿಂತ್ಕೊಂಡಿದೆ. ಸೊ ಬಸ್ ನಿಂತಿರುವಾಗ ನೀವು ಬಸ್ ಅಲ್ಲಿ ನಿಂತಿದ್ದೀರಿ, ಫುಲ್ ರಶ್ ಇದೆ, ಬಸ್ ನಿಂತಿದ್ದೀರಿ ನೀವು. ಸೊ ಬಸ್ ಅನ್ನ ಸಡನ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಡ್ರೈವರ್ ಏನ್ ಮಾಡ್ತಾರೆ? ಬಸ್ ಅನ್ನ ಸಡನ್ ಆಗಿ ಸ್ಟಾರ್ಟ್ ಮಾಡಿದಾಗ ನಾವೇನಾಗ್ತೇವೆ? ವಿ ಮೂವ್ ಬ್ಯಾಕ್ವರ್ಡ್ ಅಲ್ವಾ? ಸೊ ನಾವು ಹಿಂದಕ್ಕೆ ಬಿದ್ದಾಗೆ ಆಗ್ತೇವೆ, ಹಿಂದ್ಗಡೆ ಮೂವ್ ಆಗ್ತೇವೆ. ಯಾಕಂದ್ರೆ ನಮ್ಮ ಬಾಡಿ ರೆಸ್ಟ್ ಪೊಸಿಷನ್ ಅಲ್ಲಿ ಇತ್ತು. ಅದು ಏನ್ ಮಾಡತ್ತೆ? ಇಟ್ tries to remain in the state of rest, ಬಟ್ ಏನಾಗಿದೆ? ಬಸ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಮ್ಮ ಬಾಡಿ ಏನಾಗುತ್ತೆ? ಫಾರ್ವರ್ಡ್ ಮೂವ್ ಆಗೋದಿಲ್ಲ, ಅದೇನಾಗುತ್ತೆ? ಜಸ್ಟ್ ಬ್ಯಾಕ್ವರ್ಡ್ ಪುಲ್ ಅನ್ನ, ಅಂದ್ರೆ ಬ್ಯಾಕ್ವರ್ಡ್ ಪುಲ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಸೊ ಇದು ಡ್ಯೂ ಟು ಇನರ್ಷಿಯಾ ಆಫ್ ರೆಸ್ಟ್. ಸೊ ಇನ್ ದ ಸೇಮ್ ವೇ, ಇನ್ ಅ ಮೂವಿಂಗ್ ಬಸ್, ಬಸ್ ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ. ಸೊ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುವಂತ ಬಸ್ ಅನ್ನ ಎದುರುಗಡೆ ಏನೋ ಬಂತಂತ ಡ್ರೈವರ್ ಏನ್ ಮಾಡ್ತಾರೆ? ಸಡನ್ ಆಗಿ ಬ್ರೇಕ್ ಹಾಕ್ತಾರೆ. ಬ್ರೇಕ್ ಹಾಕಿದಾಗ ನಾವೇನ್ ಮಾಡ್ತೇವೆ? ಫಾರ್ವರ್ಡ್ ಆಗ್ತೇವೆ ಅಲ್ವಾ? ಸೊ ಸ್ವಲ್ಪ ಫಾರ್ವರ್ಡ್ ಆಗಿ ಅಂದ್ರೆ ಬಿದ್ದ ಹಾಗೆ ಆಗ್ತೇವೆ. ಸೊ ಯಾಕೆ ಹಾಗಾಗತ್ತೆ? ನಮ್ ಬಾಡಿ ಏನಾಗಿರುತ್ತೆ? ಮೂವಿಂಗ್ ಬಸ್ ಅಲ್ಲಿ ಇರೋದಕ್ಕೆ ದಟ್ ಈಸ್ ಇನ್ ದ ಸ್ಟೇಟ್ ಆಫ್ ಮೋಷನ್ ಅಲ್ಲಿ ಇದೆ ಅಂತ ಅನ್ಕೊಳ್ತೇವೆ. ಸೊ ಸಡನ್ ಆಗಿ ಸ್ಟಾಪ್ ಆದಾಗ ನಾವು ರೆಸ್ಟ್ ಪೊಸಿಷನ್ ಬರ್ಲಿಕ್ಕೆ ಅಪೋಸ್ ಮಾಡತ್ತೆ ನಮ್ ಬಾಡಿ, ಡ್ಯೂ ಟು ದ ಪ್ರಾಪರ್ಟಿ ಆಫ್ ಯಾವ್ದ್ರಿಂದ? ಇನರ್ಷಿಯಾ ಇಂದ. ಸೊ ಹಾಗಾಗಿ ಅದು ಇನರ್ಷಿಯಾ ಆಫ್ ಮೋಷನ್ ಗೆ ಎಕ್ಸಾಂಪಲ್. ಇನ್ ದಿಸ್ ವೇ ಇನರ್ಷಿಯಾವನ್ನ ಈ ರೀತಿಯಲ್ಲಿ ಡಿಫೈನ್ ಮಾಡಬಹುದು. ಹಾಗೆ there are two types, inertia of rest and inertia of motion ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ we move about the force. One important concept ಆಲ್ರೆಡಿ ನೀವು ಯಾವ ಕ್ಲಾಸಿಂದ? 5th ಕ್ಲಾಸಿಂದ 6th ಕ್ಲಾಸಿಂದ ಸ್ಟಡಿ ಮಾಡ್ತಾ ಬಂದಿದ್ದೀರಿ. ಫೋರ್ಸ್ ಅಂತ, ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಹೈಸ್ಕೂಲ್ ಅಲ್ಲಿ 6th 7th ಕ್ಲಾಸಸ್ ಅಲ್ಲಿ ಅಲ್ವಾ? ವಾಟ್ ಈಸ್ ಫೋರ್ಸ್ ಹಾಗಾದ್ರೆ? ಫೋರ್ಸ್ ಅಂತ ಯಾವುದಕ್ಕೆ ಕರೀತೇವೆ ನಾವು? ಇಟ್ ಈಸ್ ಎ ಪುಷ್ ಆರ್ ಪುಲ್ ಅಲ್ವಾ? ದಟ್ ಕ್ಯಾನ್ ಕಾಸ್ ಎ ಚೇಂಜ್ ಇನ್ ಅನ್ ಆಬ್ಜೆಕ್ಟ್ಸ್ ಮೋಷನ್. ಸೊ ಹಾಗಾಗಿ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಇಂದ, ದಟ್ ಈಸ್ ಆಲ್ಸೋ ನೋನ್ ಎಸ್ ಲಾ ಆಫ್ ಇನರ್ಷಿಯಾ, ಅಲ್ಲಿಂದ ಡೆಫಿನೇಷನ್ ಆಫ್ ಫೋರ್ಸ್ ಕೂಡ ಸಿಗತ್ತೆ ನಮ್ಗೆ. ಇಟ್ ಈಸ್ ಎ ಪುಷ್ ಆರ್ ಪುಲ್ ದಟ್ ಕಾನ್, ಅದು ಏನ್ ಮಾಡತ್ತೆ? ಸೊ ದಟ್ ಕ್ಯಾನ್ ಕಾಸ್ ಎ ಚೇಂಜ್ ಇನ್ ಅನ್ ಆಬ್ಜೆಕ್ಟ್ಸ್ ಮೋಷನ್ ಆರ್ ಶೇಪ್. ಸೊ ಏನಾಗುತ್ತೆ? ಒಂದು ಬಾಡಿ ಮೂವ್ ಆಗ್ತಾ ಇದ್ರೆ ಅದನ್ನ ಏನ್ ಮಾಡತ್ತೆ? ಸ್ಟಾಪ್ ಮಾಡತ್ತೆ. ಅಥವಾ ಒಂದು ಬಾಡಿ ರೆಸ್ಟ್ ಪೊಸಿಷನ್ ಅಲ್ಲಿ ಇದ್ರೆ ಅದನ್ನ ಮೂವ್ ಆಗುವ ಹಾಗೆ ಮಾಡತ್ತೆ. ಸೊ ಇದನ್ನ ನಾವೇನಂತ ಕರಿತೇವೆ? ಪುಷ್ ಆರ್ ಪುಲ್ ದಟ್ ಕ್ಯಾನ್ ಕಾಸ್ ಎ ಚೇಂಜ್ ಇನ್ ಅನ್ ಆಬ್ಜೆಕ್ಟ್ಸ್ ಮೋಷನ್, ದಟ್ ಈಸ್ ಕಾಲ್ಡ್ ಫೋರ್ಸ್. ಅದನ್ನ ಫೋರ್ಸ್ ಅಂತ ಕರಿತೇವೆ. ಓಕೆ, ಸೊ ಫೋರ್ಸ್ ಅನ್ನೋದು ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಮೋಷನ್ ಇನ್ ಎ ಪ್ಲೇನ್ ಅಲ್ಲಿ ಏನ್ ಬರ್ತಿತ್ತು? ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತ ಕರಿತಿದ್ವಿ. ಸೊ ಇನ್ ದಿಸ್ ಕೇಸ್ ಫೋರ್ಸ್ ಇಸ್ ಎ, ಫೋರ್ಸ್ ಯಾವುದಕ್ಕೆ ಎಕ್ಸಾಂಪಲ್? ವೆಕ್ಟರ್ ಕ್ವಾಂಟಿಟಿಗೆ ಎಕ್ಸಾಂಪಲ್. ಫೋರ್ಸ್ ಏನಾಗುತ್ತೆ? ನಾವು ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೇವೆ ಅದು ಕೂಡ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ಫೋರ್ಸ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಫೋರ್ಸ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಓಕೆ, ಫೋರ್ಸ್ ಗೆ ಎಕ್ಸ್ಪ್ರೆಷನ್ ಅನ್ನ ಬರೀಬಹುದು. ಹೇಗೆ ಬರೀಬಹುದು ಎಕ್ಸ್ಪ್ರೆಷನ್ ಅನ್ನ? F is equal to mass into acceleration. ಏನಾಗುತ್ತೆ? M into A. M ಅನ್ನೋದು ಮಾಸ್, A is the
acceleration. Okay, so here it is a vector quantity ಅಂತ ಹೇಳಿದೆ. ವೆಕ್ಟರ್ ಅಂದಾಗ ಏನಿರುತ್ತೆ ಅಲ್ಲಿ, ಇದರಲ್ಲಿ ಮ್ಯಾಗ್ನಿಟ್ಯೂಡ್ ಇರಬೇಕು, ಹಾಗೆ ಡೈರೆಕ್ಷನ್ ಇರಬೇಕು. ಫೋರ್ಸಿಗೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಹಾಗೆ ಡೈರೆಕ್ಷನ್ ಇರಬೇಕು. ಸೊ ಡೈರೆಕ್ಷನ್ ಹೇಗಿರುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇರುತ್ತೆ ಅಂತ ತಗೊಂಡ್ರೆ, ಇಟ್ಸ್ ಡೈರೆಕ್ಷನ್ ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಕ್ಸೆಲರೇಷನ್. ಎಕ್ಸೆಲರೇಷನ್ ಗೆ ಕೂಡ ಡೈರೆಕ್ಷನ್ ಇದೆ ಅಲ್ವಾ. ಸೊ ಎಕ್ಸೆಲರೇಷನ್ ಇನ ಡೈರೆಕ್ಷನ್ ಯಾವ ದಿಕ್ಕಲ್ಲಿ, ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ, ಎಕ್ಸೆಲರೇಷನ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಕೂಡ ಇರುತ್ತೆ. ಅಥವಾ ನಾವೇನ್ ಹೇಳ್ಬಹುದು, ನಾವು ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೇವೋ ಅದೇ ಡೈರೆಕ್ಷನ್ ಅಲ್ಲಿ ಎಕ್ಸೆಲರೇಷನ್ ಕೂಡ ಇರುತ್ತೆ. ಓಕೆ, ಫೋರ್ಸಿನ SI ಯೂನಿಟ್ ಅನ್ನ ಹೇಗೆ ಬರೀಬಹುದು, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸೆಲರೇಷನ್. ಫೋರ್ಸ್ ಈಸ್ ಈಕ್ವಲ್ ಟು ನಾವು ಹೇಗೆ ಬರೀತೇವೆ, ಮಾಸ್ ಇಂಟು ಎಕ್ಸೆಲರೇಷನ್ ಅಂತ ಬರೀತೇವೆ. ಮಾಸಿನ SI ಯೂನಿಟ್ ಏನಾಗುತ್ತೆ, kg ಅಲ್ವಾ, ಕಿಲೋಗ್ರಾಮ್ಸ್ ಅಲ್ಲಿ ಮೆಜರ್ ಮಾಡ್ತೇವೆ. ಎಕ್ಸೆಲರೇಷನ್ ಅನ್ನ ಯಾವುದ್ರಲ್ಲಿ ಮೆಜರ್ ಮಾಡ್ತೇವೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ms⁻². ಅಂದ್ರೆ SI ಯೂನಿಟ್ ಈಸ್ ಏನಾಗುತ್ತೆ, kg ಮೀಟರ್ s⁻². ಸೊ ಇದೇನಾಗುತ್ತೆ, ಇದನ್ನ ಇನ್ನೂ ಒಂದ್ ರೀತಿಯಲ್ಲಿ ಹೇಳ್ಬಹುದು, ನ್ಯೂಟನ್. ಸೊ ನ್ಯೂಟನ್ ಅಲ್ಲಿ ಬರೀತೇವೆ. ಎನ್ ಅಂತ ಬರೀಬಹುದು, ಅವ್ರು ಕಂಪ್ಲೀಟ್ ಆಗಿ ಬರೀತೀರಿ ಅಂದ್ರೆ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ಬೇಕು, ನ್ಯೂಟನ್ ಅಂತ ಬರೀಬಹುದು. ಓಕೆ, ಸೊ SI ಯೂನಿಟ್ ಅಂತ ಕೇಳಿದ್ರೆ ನ್ಯೂಟನ್ ಆಗತ್ತೆ, ಇಲ್ಲ kg ಮೀಟರ್ s⁻². ಸೊ ಈ ಕ್ವಾಂಟಿಟಿಗೆ, ಫೋರ್ಸಿಗೆ ಡೈಮೆನ್ಷನ್ ಕೂಡ ಇದೆ. ನೀವು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅಲ್ಲಿ ಸ್ಟಡಿ ಮಾಡಿರ್ತೀರಿ. ವಾಟ್ ಇಸ್ ದ ಡೈಮೆನ್ಷನ್ ಹಿಯರ್, ಫೋರ್ಸಿನ ಡೈಮೆನ್ಷನ್ ಅನ್ನ ಹೇಗೆ ಬರೀಬಹುದು ನಾವು, F ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸೆಲರೇಷನ್ ಅಲ್ವಾ. ಮಾಸಿನ ಡೈಮೆನ್ಷನ್ ಅನ್ನ ಹೇಗೆ ಬರೀತೇವೆ, m1. ಓಕೆ, L0 T0 ಆಗುತ್ತೆ, ಡಿವೈಡ್ ಬೈ ಎಕ್ಸೆಲರೇಷನ್ ಗೆ m0 L1 T⁻². ಫೋರ್ಸ್ ಇಸ್ ಮಾಸ್ ಇಂಟು ಎಕ್ಸೆಲರೇಷನ್. ಸೊ ಹಾಗಾಗಿ ಇಲ್ಲಿ ಏನ್ ಬರೀಬಹುದು ನಾವು, ಸೊ ದಿಸ್ ಇಸ್ m1 L T⁻². ಇದೇನಾಗತ್ತೆ, L1 T⁻². ಓಕೆ, ಸೊ ದ ಆನ್ಸರ್ ಇಸ್ ಏನಾಯ್ತು, m1 L1 T⁻². ಇದು ಡೈಮೆನ್ಷನ್ ಆಗುತ್ತೆ, ಫೋರ್ಸಿನ ಡೈಮೆನ್ಷನ್ ಆಗುತ್ತೆ. ಸೊ ಫೋರ್ಸ್ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ, ಎಲ್ಲ ರೀತಿಯ ಫೋರ್ಸ್ ಗಳಿದಾವೆ. ಸೊ ಅಲ್ಲಿ ನಾವು ಟೈಪ್ಸ್ ಆಫ್ ಫೋರ್ಸ್ ಅಥವಾ ಎಕ್ಸಾಂಪಲ್ಸ್ ಫಾರ್ ಫೋರ್ಸ್ ಅನ್ನ ತಗೊಂಡ್ರೆ, ಸೊ ಬೇರೆ ಬೇರೆ ಫೋರ್ಸ್ ಗಳಿದಾವೆ. ಸೊ ಯಾವ್ಯಾವ್ದಿದೆ, ಫಾರ್ ಎಕ್ಸಾಂಪಲ್ ಅಪ್ಲೈಡ್ ಫೋರ್ಸ್. ಅಪ್ಲೈಡ್ ಫೋರ್ಸ್ ಅಂತ ಯಾವುದಕ್ಕೆ ಹೇಳ್ತೇವೆ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಹಿಯರ್ ದರ್ ಇಸ್ ಅ ಬಾಕ್ಸ್. ಇದೇನ್ ಮಾಡ್ತಾ ಇದಾರೆ, ಇಲ್ಲಿ ಒಂದು ಲೇಡಿ ಇದನ್ನ ಪುಷ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಇಲ್ಲಿ ದಿಸ್ ಫೋರ್ಸ್ ಇಸ್ ಕಾಲ್ಡ್, ಇವ್ರು ಪುಷ್ ಮಾಡ್ತಾ ಇರುವ ಆ ಫೋರ್ಸ್ ಅನ್ನ ಏನಂತ ಕರಿತೇವೆ, ಅಪ್ಲೈಡ್ ಫೋರ್ಸ್ ಅಂತ ಕರಿಬಹುದು. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ದ ಫ್ರಿಕ್ಷನಲ್ ಫೋರ್ಸ್. ಫ್ರಿಕ್ಷನಲ್ ಫೋರ್ಸ್ ಅನ್ನ ನಾವು ತುಂಬಾ ಡಿಟೇಲ್ ಆಗಿ ಸ್ಟಡಿ ಮಾಡ್ತೇವೆ. ಸೊ ಇಲ್ಲಿ ತೋರಿಸ್ಬೇಕಂದ್ರೆ ಫ್ರಿಕ್ಷನಲ್ ಫೋರ್ಸ್ ಅನ್ನ ಹೇಗೆ ಬರೀಬಹುದು ಅಂದ್ರೆ, ಫ್ರಿಕ್ಷನಲ್ ಫೋರ್ಸ್ಗೆ ಎಕ್ಸಾಂಪಲ್, ಸಪೋಸ್ ದರ್ ಇಸ್ ಎ ಟೇಬಲ್. ಒಂದು ಟೇಬಲ್ ಇದೆ, ಅದ್ರ ಮೇಲೆ ನಾವೇನ್ ಇಟ್ಟಿದ್ದೇವೆ, ಒಂದು ಬುಕ್ ಅನ್ನ ಇಟ್ಟಿದ್ದೇವೆ. ಓಕೆ, ಸೊ ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಬುಕ್ ಇದೆ, ರೆಸ್ಟ್ ಪೊಸಿಷನ್ ಅಲ್ಲಿ ಇದೆ ಆ ಬುಕ್. ಸೊ ಈಗ ಹಿಯರ್ ದರ್ ಇಸ್ ಎ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಆ ಕಾಂಟ್ಯಾಕ್ಟ್ ಫೋರ್ಸ್ ಎಲ್ಲಿಂದ, ಲೋವರ್ ಸರ್ಫೇಸ್ ಆಫ್ ದ ಬುಕ್ ಅಂಡ್ ಅಪ್ಪರ್ ಸರ್ಫೇಸ್ ಆಫ್ ದ ಟೇಬಲ್. ಅವೆರಡರ ನಡುವೆ ಏನಿದೆ, ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಇರುತ್ತೆ. ಸೊ ಈ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನ ನಾವೇನಂತ ಕರಿತೇವೆ, ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೇವೆ. ಓಕೆ, ಸೊ ಫ್ರಿಕ್ಷನಲ್ ಫೋರ್ಸ್ ಇಸ್ ಪ್ಯಾರಲಲ್ ಕಂಪೋನೆಂಟ್ ಆಫ್ ದಿ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ಬಹುದು. ನೆಕ್ಸ್ಟ್ ಸ್ಟಡಿ ಮಾಡ್ತೇವೆ ಅದನ್ನ. ಸೊ ನೆಕ್ಸ್ಟ್ ಬರೋದು ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಸೊ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದ್ರೆ, ಸೊ ದ ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ರೆ, ಇಲೆಕ್ಟ್ರಾನ್ ಅಂಡ್ ಪ್ರೋಟಾನ್ ಅಥವಾ ಪ್ರೋಟಾನ್ ಅಂಡ್ ಪ್ರೋಟಾನ್ ಅಥವಾ ಇಲೆಕ್ಟ್ರಾನ್ ಅಂಡ್ ಇಲೆಕ್ಟ್ರಾನ್ ಇದ್ರೆ, ಸೊ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದ್ರೆ ಅಲ್ಲಿ ಬರುವಂತ ಫೋರ್ಸ್ ಇಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇದ್ರೆ, ಎರಡು ಮ್ಯಾಗ್ನೆಟ್ಸ್ ಗಳಿದ್ರೆ ಅಥವಾ ಈ ತರದ ಫೋರ್ಸ್, ಇಲ್ಲಿ ಬರೋದು ಮ್ಯಾಗ್ನೆಟಿಕ್ ಫೋರ್ಸ್. ಗ್ರಾವಿಟೇಷನಲ್ ಫೋರ್ಸ್ ಗೊತ್ತು ನಿಮ್ಗೆಲ್ರಿಗೂ ಗೊತ್ತು. ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ, ಸೊ ಇಲ್ಲಿ ಏನಾಗುತ್ತೆ, ಎರಡು ಮಾಸಸ್ ಇದ್ರೆ ಅಲ್ಲಿ ಬರೋದು
ಗ್ರಾವಿಟೇಷನಲ್ ಫೋರ್ಸ್. ಇವೆರಡು ಮಾಸ್ ನಡುವೆ ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ದಟ್ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್. ಅಥವಾ ಈಗ ಒಂದು ಅರ್ತ್ ಸರ್ಫೇಸ್ ಇದೆ, ಅರ್ತ್ ಇದೆ, ಅರ್ತ್ ಏನ್ ಮಾಡುತ್ತೆ, ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡುತ್ತೆ ಎಲ್ಲ ಬಾಡಿ ಮೇಲೆ. ಸೊ ಡ್ಯೂ ಟು ಎಕ್ಸಲರೇಷನ್, ಗ್ರಾವಿಟಿ. ಸೊ ಇಲ್ಲಿ ಏನಾಗೋದು ಬರೋದು ಗ್ರಾವಿಟೇಷನಲ್ ಫೋರ್ಸ್ ಬರುತ್ತೆ. ಸೊ ದೆನ್ ನ್ಯೂಕ್ಲಿಯರ್ ಫೋರ್ಸ್. ನ್ಯೂಕ್ಲಿಯರ್ ಫೋರ್ಸ್ ಅಂದ್ರೆ ಫೋರ್ಸ್ ಬಿಟ್ವೀನ್ ಟು ನ್ಯೂಕ್ಲಿಯಾನ್ಸ್. ಸೊ ಅಲ್ಲಿ ಬರೋದು ಯಾವುದು, ನ್ಯೂಕ್ಲಿಯರ್ ಫೋರ್ಸ್ ಬರುತ್ತೆ. ದಿಸ್ ಆರ್ ದ ಟೈಪ್ಸ್ ಆಫ್ ಫೋರ್ಸಸ್ ಅಂತ ಹೇಳ್ಬಹುದು. ಟೈಪ್ಸ್ ಮೀನ್ಸ್ ಎಕ್ಸಾಂಪಲ್ಸ್ ಫಾರ್ ಫೋರ್ಸಸ್. ಇವು ಬಿಟ್ಟು ಇನ್ನೂ ಬಹಳ ಫೋರ್ಸ್ ಗಳಿದಾವೆ. ನೆಕ್ಸ್ಟ್ ಒಂದೆರಡು ಫೋರ್ಸ್ ಗಳನ್ನ ನಾವು ಸ್ಟಡಿ ಮಾಡುತ್ತೇವೆ. ಓಕೆ, ನೆಕ್ಸ್ಟ್ ಅಬೌಟ್ ದಿ ವೇಟ್ ಆಫ್ ಎ ಬಾಡಿ. ಸೊ ವೇಟ್ ಆಫ್ ಎ ಬಾಡಿ is also one force. So it is the force with which earth attracts a body towards its center. Okay, so if m is the mass of body and g is acceleration due to gravity, weight of the body is mg ಅಂತ ಬರಿಬಹುದು in vertically downward direction. Suppose ನಮ್ಮ ಮಾಸ್ ಫಾರ್ ಎಕ್ಸಾಂಪಲ್ 40 kg ಇದೆ ಅಂದ್ರೆ, ಸೊ ನಮ್ಮ ಮೇಲೆ ಏನಾಗುತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ ಆಗುತ್ತೆ ಅಲ್ವಾ. ಸೊ ಸಪೋಸ್ ಇದನ್ನ ನಾವು ಈ ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡಬಹುದು. ಇಫ್ ಎಂ ಇಸ್ ದ ಮಾಸ್ ಆಫ್ ದ ಬಾಡಿ, ಇಲ್ಲೇನಿದೆ, ಒಂದು ಬಾಡಿ ಇದೆ, ಇದರ ಮಾಸ್ ಎಷ್ಟಿದೆ, ಫಾರ್ ಎಕ್ಸಾಂಪಲ್ 10 kg ಇದೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ಹಿಯರ್ ದರ್ ಇಸ್ ಅ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಈ ಮಾಸ್ ಮತ್ತೆ ಅರ್ತ್ ಇದೆ. ಇಲ್ಲಿ ನಾವೆಲ್ಲ ಅರ್ತ್ ಸರ್ಫೇಸ್ ಮೇಲೆ ಇದ್ದೇವೆ. ಸೊ ಇಲ್ಲಿದೆ ಅಲ್ವಾ. ಸೊ ಇಲ್ಲಿ ದರ್ ಇಸ್ ಅ ಫೋರ್ಸ್ ಬಿಟ್ವೀನ್ ಟೂ ಮಾಸಸ್. ಎರಡು ಮಾಸ್ಗಳ ನಡುವೆ ಒಂದು ಏನಿರುತ್ತೆ, ಫೋರ್ಸ್ ಇರುತ್ತೆ. ಸೊ ಹಿಯರ್ ಇಲ್ಲಿ ಏನಾಗುತ್ತೆ, ಅರ್ತ್ ಅಟ್ರಾಕ್ಟ್ಸ್, ಇದು ಅರ್ತ್ ಅಂತ ಇಟ್ಕೊಂಡ್ರೆ ಅರ್ತ್ ಏನ್ ಮಾಡತ್ತೆ, ಈ ಮಾಸ್ ಅನ್ನ ತನ್ನ ಕಡೆ ಅಟ್ರಾಕ್ಟ್ ಮಾಡತ್ತೆ, ಒಂದು ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಸೊ ಈ ಅಟ್ರಾಕ್ಷನ್ ಇಂದ ನಾವು ಏನನ್ನೇ ಎಸೆದ್ರು ಅಲ್ವಾ, ಸೊ ಒಂದು ಬಾಲ್ ಅನ್ನ ಮೇಲೆ ಎಸೆದ್ರೆ ಅದೇನ್ ಬರುತ್ತೆ, ಗ್ರೌಂಡ್ ಗೆ ವಾಪಸ್ ಬರುತ್ತೆ ಡ್ಯೂ ಟು ದಿಸ್ ಗ್ರಾವಿಟೇಷನಲ್ ಫೋರ್ಸ್, ಗ್ರಾವಿಟಿಯಿಂದ. ಸೊ ಅದನ್ನೇ ನಾವು ವೇಟ್ ಆಫ್ ಎ ಬಾಡಿ ಅಂತ ಕರಿತೇವೆ. ಸೊ ದಿಸ್ ವೇಟ್ ಆಫ್ ಎ ಬಾಡಿ ಈಸ್ ಈಕ್ವಲ್ ಟು, ಹೇಗೆ ಬರೀಬಹುದು, ಇಫ್ ಎಂ ಇಸ್ ದ ಮಾಸ್ ಆಫ್ ದ ಬಾಡಿ ಅಂಡ್ ಜಿ ಇಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆದ್ರೆ ವೇಟ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ಎಂ ಇಂಟು ಜಿ ಅಂತ ಬರೀತೇವೆ. ಸೊ ವೇಟಿಗೆ ಡೈರೆಕ್ಷನ್ ಬೇಕಲ್ವಾ, ಮಾಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಮಾಸಿಗೆ ಡೈರೆಕ್ಷನ್ ಇಲ್ಲ, ಬಟ್ ವೇಟಿಗೆ ಏನಾಗತ್ತೆ, ಡೈರೆಕ್ಷನ್ ಇದೆ. ಸೊ ವೇಟ್ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗತ್ತೆ, ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಯಾವ ಡೈರೆಕ್ಷನ್ ಅಲ್ಲಿ ಆಕ್ಟ್ ಆಗುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ವೇಟ್ ಬರುತ್ತೆ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆಕ್ಟ್ಸ್ ಇನ್ ದಿ ಡೌನ್ವರ್ಡ್ ಡೈರೆಕ್ಷನ್. ಸೊ ಹಾಗಾಗಿ ವೇಟ್ ಆಫ್ ದ ಬಾಡಿ ಇಸ್ ಆಲ್ಸೋ ಆಕ್ಟ್ಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಎಂ ವ್ಯಾಲ್ಯೂ 10 ಇದೆ ಅಂದ್ರೆ ಜಿ ವ್ಯಾಲ್ಯೂ ಎಷ್ಟಿರುತ್ತೆ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಗೊಳ್ತೇವೆ ನಾವು ಅಲ್ವಾ, ಅರ್ತ್ ಸರ್ಫೇಸ್ ಮೇಲೆ. ಸೊ ಇಲ್ಲಿ ಎಷ್ಟು ಅಂತ ಬರೀಬಹುದು ನಾವು, 9.8 ಇಂಟು 10. ವೇಟ್ ಆಫ್ ದ ಬಾಡಿ ಎಷ್ಟಾಗತ್ತೆ, 98 ನ್ಯೂಟನ್ ಅಂತ ಬರೀಬಹುದು. ಮಾಸ್ ಆಫ್ ದ ಬಾಡಿ ಇಸ್ 10 kg, ಬಟ್ ವೇಟ್ ಆಫ್ ದ ಬಾಡಿ ಇಸ್ 98 ನ್ಯೂಟನ್. ಇಟ್ ಈಸ್ ಅ ಫೋರ್ಸ್, ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ವೇಟ್ ಆಫ್ ಎ ಬಾಡಿಯನ್ನ ಈ ರೀತಿಯಲ್ಲಿ ನಾವು ಡಿಫೈನ್ ಮಾಡಬಹುದು. ಓಕೆ, ಸೊ ಇನ್ನೊಂದು ಫೋರ್ಸ್, ಕಾಮನ್ಲಿ ಯೂಸ್ಡ್ ಫೋರ್ಸಸ್, ನಾರ್ಮಲ್ ಫೋರ್ಸ್ ಅಂತ ಬರುತ್ತೆ. ವಾಟ್ ಇಸ್ ನಾರ್ಮಲ್ ಫೋರ್ಸ್, ಇಫ್ ಟೂ ಬಾಡೀಸ್ ಆರ್ ಇನ್ ಕಾಂಟ್ಯಾಕ್ಟ್. ಸೊ ಅಂದ್ರೆ ಎರಡು ಬಾಡೀಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ಫಾರ್ ಎಕ್ಸಾಂಪಲ್ ಅಗೇನ್ ಅದೇ ಎಕ್ಸಾಂಪಲ್ ಅನ್ನೇ ತಗೊಳ್ಳುವ. ಹಿಯರ್ ದರ್ ಇಸ್ ಅ ಒನ್ ಟೇಬಲ್ ಇದೆ, ಟೇಬಲ್ ಮೇಲೆ ಏನಿದೆ, ಒಂದು ಬುಕ್ ಅನ್ನ ಇಟ್ಟಿದ್ದಾರೆ ಆಯ್ತಾ. ಸೊ ಟೇಬಲ್ ಮೇಲೆ ಏನಿದೆ, ಒಂದು ಬುಕ್ ಇದೆ ಅಂತ ಇಟ್ಕೋತೇನೆ. ಸೊ ಈ ಬುಕ್ ಏನಾಗತ್ತೆ ಅಂದ್ರೆ, ದಟ್ ಬುಕ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಯಾವ್ದ್ರ ಜೊತೆ, ಲೋವರ್ ಸರ್ಫೇಸ್ ಆಫ್ ದ ಬುಕ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಅಪ್ಪರ್ ಸರ್ಫೇಸ್ ಆಫ್ ದ ಟೇಬಲ್. ಸೊ ಹಾಗಾಗಿ ದರ್ ಇಸ್ ಎ ಫೋರ್ಸ್ ಬಿಟ್ವೀನ್, ದರ್ ಇಸ್ ಅ ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ಯಾವ್ದ್ರ ಮಧ್ಯ, ಒಂದು ಲೋವರ್ ಸರ್ಫೇಸ್ ಆಫ್ ದ ಬುಕ್ ಅಂಡ್ ಅಪ್ಪರ್ ಸರ್ಫೇಸ್ ಆಫ್ ದಿ ಟೇಬಲ್. ಇದೆರಡರ ಮಿಡ್ಲು ಏನಿದೆ, ಒಂದು ಕಾಂಟ್ಯಾಕ್ಟ್ ಫೋರ್ಸ್ ಇದೆ. ಸೊ ಆಲ್ರೆಡಿ ನಾನೊಂದು ಹೇಳಿದೆ ಅವಾಗ, ಏನ್ ಹೇಳಿದೆ, ಈ ಕಾಂಟ್ಯಾಕ್ಟ್ ಫೋರ್ಸ್, ದ ಪ್ಯಾರಲಲ್ ಕಂಪೋನೆಂಟ್ ಆಫ್ ದಿಸ್ ಕಾಂಟ್ಯಾಕ್ಟ್ ಫೋರ್ಸ್ ಇಸ್ ಕಾಲ್ಡ್ ಫ್ರಿಕ್ಷನಲ್ ಫೋರ್ಸ್. ಹಾಗೆ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ ಇದೆ ಅಲ್ವಾ. ಸೊ ಈ ಪರ್ಪೆಂಡಿಕ್ಯುಲರ್ ಕಾಂಪೋನೆಂಟ್ ಅನ್ನ ನಾವೇನಂತ ಕರಿತೇವೆ, ನಾರ್ಮಲ್ ಫೋರ್ಸ್ ಆರ್ ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೇವೆ.
If two bodies are in contact, a contact force arises. If the surface is smooth, the direction of force is normal to the plane of contact. ಅಂದ್ರೆ ಹೀಗೆ. So we call this force as normal force. Normal force ಏನಾಗಿರುತ್ತೆ ಅಂದ್ರೆ ಜನರಲಿ ವೇಟ್ ಆಫ್ ದ ಬಾಡಿಗೆ ಅಪೋಸಿಟ್ ಆಗಿರುತ್ತೆ. ಇದು ನಾರ್ಮಲ್ ಫೋರ್ಸ್, ಇದು ವೇಟ್ ಆಫ್ ದ ಬಾಡಿ ಆಗುತ್ತೆ. ಓಕೆ, ಸೊ ದಿಸ್ ಅಬೌಟ್ ದಿ ನಾರ್ಮಲ್ ಫೋರ್ಸ್. ಇವೆಲ್ಲ ನಮ್ಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇವಕ್ಕೆಲ್ಲ ಇಕ್ವೇಶನ್ ಗಳನ್ನ ಬರೀತೇವೆ ನಾವು. ಸೊ MCQ ದಲ್ಲಿ ಇದನ್ನ ಯೂಸ್ ಮಾಡ್ತೇವೆ. ವೇಟ್ ಆಫ್ ದ ಬಾಡಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ m into g. ಹಾಗೆ this normal force balances the generally weight of the body. So weight of the body downward direction ನಲ್ಲಿ ಇದ್ರೆ so normal force ಏನಾಗುತ್ತೆ upward direction ಅಲ್ಲಿ ಇರುತ್ತೆ generally. Okay, so this is about the weight of a body and normal force. So one more force is there, that is the tension in string. So ಇದು ಯಾವುದು ಎಕ್ಸಾಮ್ ಗೆ ಬರೋ ಟೆನ್ಷನ್ ಅಲ್ಲ, ನಿಮ್ಗೆ ಎಕ್ಸಾಮ್ ಇದೆ ಅಂದ್ರೆ ಬರೋ ಟೆನ್ಷನ್ ಅಲ್ಲ. This tension is different from that tension. So this tension is tension in string. Okay, so ಎಲ್ಲರೂ ನೋಡಿರ್ತೀರಿ, ಟೆನ್ಷನ್ ಗೊತ್ತು ನಿಮ್ಗೆ, ಟೆನ್ಷನ್ ಇನ್ ಸ್ಟ್ರಿಂಗ್ ಅಂತ. ಸೊ ಇಲ್ಲಿ ಸ್ಟ್ರಿಂಗ್ ಅಂದ್ರೆ ಒಂದು ವೈರ್ ಅಂತ ತಗೊಳ್ಬಹುದು ಅಲ್ವಾ. ಸೊ ಫಸ್ಟ್ ಇಯರ್ ಅಲ್ಲಿ ಎಲ್ಲರೂ ಸೋನೋಮೀಟರ್ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರ್ತೀರಿ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಸೋನೋಮೀಟರ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಇದೆ ನಿಮ್ಗೆ, 2 ಎಕ್ಸ್ಪೆರಿಮೆಂಟ್ ಗಳಿದಾವೆ. ಸೊ ಅಂಡರ್ ಕಾನ್ಸ್ಟೆಂಟ್ ಟೆನ್ಷನ್ ಅಂತ ಬರುತ್ತೆ, ಇನ್ನೊಂದು ಟೆನ್ಷನ್ ಅನ್ನ ವೇರಿ ಮಾಡೋದು. ಹಾಗಾದ್ರೆ ವಾಟ್ ಈಸ್ ಟೆನ್ಷನ್? ಟೆನ್ಷನ್ ಅಂದ್ರೆ ಏನು? ಸೊ ಈ ಫೋರ್ಸ್ ಅರೈಸ್ ಆಗೋದು ಎಲ್ಲಿ ಅಂದ್ರೆ ಇನ್ ಎ ವೈರ್ ಆರ್ ಇನ್ ಎ ಸ್ಟ್ರಿಂಗ್ ಈ ಫೋರ್ಸ್ ಬರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಸಪೋಸ್ ಎ ಬ್ಲಾಕ್ ಈಸ್ ಹ್ಯಾಂಗಿಂಗ್ ಫ್ರಮ್ ಎ ಸ್ಟ್ರಿಂಗ್ ಅಂತ ಕೊಟ್ಟಿದ್ದಾರೆ. ವೇಟ್ ಆಫ್ ದ ಬ್ಲಾಕ್ ಈಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್ but it is not moving, hence its weight is balanced by a force due to string. Okay, this force is called tension in string ಅಂತ ಕರೀತೇವೆ ಅಲ್ವಾ. ಸೊ ಎಕ್ಸಾಂಪಲ್ ನಾವು ಹೇಗೆ ಹೇಳ್ಬೋದು ಅಂದ್ರೆ, ಒಂದು ಥಿನ್ ವೈರ್ ಇದೆ, ಮೆಟಾಲಿಕ್ ವೈರ್ ಅಂತ ಕನ್ಸಿಡರ್ ಮಾಡೋದು. ಓಕೆ, ಸೊ ಸೋನೋಮೀಟರ್ ಅಲ್ಲಿ ಇರುವ ಹಾಗೆ ಇದರ ಒಂದ್ ಎಂಡ್ ಏನಾಗಿದೆ, ಫಿಕ್ಸ್ ಆಗಿದೆ. ಇದರ ಒಂದ್ ಎಂಡ್ ಅನ್ನ ಏನ್ ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ. ಸೊ ದ ಅದರ್ ಎಂಡ್ ಈಸ್ passed through a frictionless pulley. ಸೊ ಇಲ್ಲೊಂದು ಏನ್ ಮಾಡಿದ್ದಾರೆ, ಫ್ರಿಕ್ಷನ್ಲೆಸ್ ಪುಲ್ಲಿಯನ್ನ ಯೂಸ್ ಮಾಡಿದ್ದಾರೆ. ಓಕೆ, ಸೊ ಅದರ ಇನ್ನೊಂದು ಎಂಡ್ ಅನ್ನ ಏನ್ ಮಾಡಿದ್ದಾರೆ, ಈ ಫ್ರಿಕ್ಷನ್ಲೆಸ್ ಪುಲ್ಲಿ ಮೂಲಕ ಪಾಸ್ ಮಾಡಿದ್ದಾರೆ. ಓಕೆ, ಸೊ ಇದರ ಎಂಡಿಗೆ ಇನ್ನೊಂದು ಎಂಡಿಗೆ ಮಾಸ್ ಇಸ್ ಕನೆಕ್ಟೆಡ್ ಆರ್ ಬ್ಲಾಕ್ ಇಸ್ ಕನೆಕ್ಟೆಡ್. ಅದನ್ನೇ ಹೇಳ್ತಾ ಇರೋದು ಅವರು. ಸಪೋಸ್ ಅ ಬ್ಲಾಕ್ ಇಸ್ ಹ್ಯಾಂಗಿಂಗ್ ಫ್ರಮ್ ಎ ಸ್ಟ್ರಿಂಗ್ ಅಂದ್ರೆ ಈ ತರನು ಮಾಡಬಹುದು, ಡೈರೆಕ್ಟ್ ಆಗಿ ಹ್ಯಾಂಗ್ ಕೂಡ ಮಾಡಬಹುದು. ಹೀಗಿದೆ, ಇಲ್ಲಿಂದ ಒಂದು ಮಾಸ್ ಅನ್ನ ಹ್ಯಾಂಗ್ ಮಾಡಬಹುದು. ಓಕೆ, ಸೊ ಈ ರೀತಿ ಈ ವೈರಿನ ಎಂಡಿಗೆ ಮಾಸ್ ಅನ್ನ ಹ್ಯಾಂಗ್ ಮಾಡಬಹುದು. ಸೊ ಇನ್ ದಿಸ್ ಕೇಸ್ ಈ ಮಾಸ್ ಇಂದ ಇಲ್ಲೇನಾಯ್ತು, ವೇಟ್ ಆಫ್ ದ ಬಾಡಿ ಬಂತು. ದಿಸ್ ವೇಟ್ ಆಫ್ ದ ಬಾಡಿ ಇಸ್ ಆಕ್ಟಿಂಗ್ ಡೌನ್ವರ್ಡ್ಸ್ ಅಲ್ವಾ, ಡ್ಯೂ ಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಡ್ಯೂ ಟು ದಿಸ್ ವೇಟ್, ಈ ವೇಟ್ ಗೆ ಅಪೋಸಿಟ್ ಆಗಿ ಈ ಸ್ಟ್ರಿಂಗ್ ಅಲ್ಲಿ ಏನಾಗುತ್ತೆ, ಒಂದು ಫೋರ್ಸ್ ಡೆವಲಪ್ ಆಗುತ್ತೆ. ಸೊ ಡ್ಯೂ ಟು ದಿಸ್ ವೇಟ್ ಅಥವಾ ಡ್ಯೂ ಟು ದಿಸ್ ಮಾಸ್ ಏನಾಯ್ತು, ಸ್ಟ್ರಿಂಗ್ ಅನ್ನೋದು ಸ್ಟ್ರೆಚ್ ಆಯ್ತು. ಸ್ಟ್ರೆಚ್ ಆಯ್ತು ಅಂದ್ರೆ ಎಳ್ದಾಗ ಆಯ್ತು. ಇಲ್ಲಿ ಟೆನ್ಷನ್ ಇಸ್ ಎ ಫೋರ್ಸ್ ಇನ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್, ಸ್ಟ್ರೆಚ್ ಆಯ್ತು. ಸೊ ಆವಾಗ ಏನಾಯ್ತು, ಇಲ್ಲಿ ಇದಕ್ಕೆ ಅಪೋಸಿಟ್ ಆಗಿ ಸ್ಟ್ರಿಂಗ್ ಏನ್ ಮಾಡತ್ತೆ, ಇಟ್ ಟ್ರೈಸ್ ಟು ಕಮ್ಸ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್. ತನ್ನ ಒರಿಜಿನಲ್ ಸ್ಟೇಟ್ ಗೆ ಬರಬೇಕು ಅಂತ ಟ್ರೈ ಮಾಡತ್ತೆ. ಯಾಕಂದ್ರೆ ಸ್ಟ್ರೆಚ್ ಆಗಿದ್ದು ಇದಕ್ಕೆ ಅಪೋಸಿಟ್ ಆಗಿ ತಾನು ತನ್ನ ಒರಿಜಿನಲ್ ಸ್ಟೇಟ್ ಗೆ ಬರಬೇಕು ಅಂತ ಟ್ರೈ ಮಾಡುತ್ತೆ. ಸೊ ಡ್ಯೂ ಟು ದಿಸ್, ಈ ಫೋರ್ಸ್ ಇಂದ, ಈ ಪ್ರಾಪರ್ಟಿಯಿಂದ ಏನಾಯ್ತು, ಅ ಫೋರ್ಸ್ ಇಸ್ ಡೆವಲಪ್ಡ್ ಇನ್ ದ ಸ್ಟ್ರಿಂಗ್. ಸೊ ದಿಸ್ ಫೋರ್ಸ್ ಇಸ್ ಅಪೋಸಿಟ್ ಟು ದಿಸ್ ಫೋರ್ಸ್. ಸೊ ಇದನ್ನ ಇದು ಅಪೋಸ್ ಮಾಡತ್ತಲ್ವಾ, ಸ್ಟ್ರೆಚ್ ಆಗೋದನ್ನ. ಸೊ ಹಾಗಾಗಿ this is opposite to this weight of the body. So this force is known as tension in the string. Adanne ನಾವು ಹೇಳೋದು weight is balanced by a force due to string. So this force is called tension. Tension ಅಂತ ಕರೀತೇವೆ. Tension is a force in a stretched string. ಹಾಗಾಗಿ its direction is taken along the string and away from the body under consideration. ಸೊ ಇಲ್ಲಿ ಅಲಾಂಗ್ ದ ಸ್ಟ್ರಿಂಗ್ ತಗೊಳ್ತೇವೆ. ಆಕ್ಚುಲಿ ಅಲಾಂಗ್ ದ ಸ್ಟ್ರಿಂಗ್, ಥ್ರೂ ಔಟ್ ದ ಸ್ಟ್ರಿಂಗ್ ಟೆನ್ಷನ್ ವ್ಯಾಲ್ಯೂಸ್ ಸೇಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಎಕ್ಸಲರೇಷನ್ ಆಫ್ ದ ಬಾಡಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಯೂಸಿಂಗ್ ದಿಸ್ ಫಾರ್ಮುಲಾ.
m1 minus m2 divided by m1 plus m2 into g ಅಂತ ಯೂಸ್ ಮಾಡಬಹುದು. ಹಾಗೆ ಟೆನ್ಷನ್ ಎಷ್ಟು ಡೆವಲಪ್ ಆಗಿದೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅನ್ನ. ಹಾಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಯೂಸಿಂಗ್ ದೀಸ್ ಫಾರ್ಮುಲಾಗಳನ್ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಆಕ್ಚುಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ನ್ಯೂಮ್ಯಾರಿಕಲ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡುವಾಗ ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೆ, ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಟೆನ್ಷನ್ ಇನ್ ಸ್ಟ್ರಿಂಗ್. ಓಕೆ, ನೆಕ್ಸ್ಟ್ ವಿ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ಓಕೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು ಲಾಸ್ ಆಫ್ ಮೋಷನ್. ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್, ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂಡ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. 3 ಲಾಗಳಿದಾವೆ. ಅದರಲ್ಲಿ ಫಸ್ಟ್ ಒನ್ ಈಸ್ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಅಗೇನ್ ದಿಸ್ ಲಾ ಇಸ್ ನೋನ್ ಎಸ್ ಲಾ ಆಫ್ ಇನರ್ಷಿಯಾ. ಇದನ್ನ ಏನಂತ ಕರಿತೇವೆ? ಲಾ ಆಫ್ ಇನರ್ಷಿಯಾ ಅಂತ ಕರಿತೇವೆ. ಸೊ ನ್ಯೂಟನ್ ಹೆಸರನ್ನ ಎಲ್ರು ಕೇಳಿರ್ತೀರಿ. ಈಸ್ ಒಂದು ಫೇಮಸ್ ಸೈಂಟಿಸ್ಟ್ ಅಲ್ವಾ? ಮೆಕ್ಯಾನಿಕ್ಸ್ ಗೆ ಬಂದಾಗ, ಫಿಸಿಕ್ಸ್ ಗೆ ಬಂದಾಗ ತುಂಬಾ ಪಾಪ್ಯುಲರ್ ಸೈಂಟಿಸ್ಟ್ ಅಂತ ಹೇಳ್ಬಹುದು ನ್ಯೂಟನ್, ಐಸಾಕ್ ನ್ಯೂಟನ್ ಅವರು. ಸೊ ಹೀಗೆ ಸೊ 3 ಲಾಸ್ ಆಫ್ ಮೋಷನ್. ಒಂದು ಫಸ್ಟ್ ಲಾವನ್ನ ನಾವು ಹೇಗೆ ಸ್ಟೇಟ್ಮೆಂಟ್ ಹೇಳ್ಬಹುದು ಅಂದ್ರೆ, ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅನ್ಲೆಸ್ ಕಂಪೆಲ್ಡ್ ಬೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಟು ಆಕ್ಟ್ ಅದರ್ವೈಸ್ ಅಂತ ಇದೆ. ಸೊ ಎವ್ರಿ ಬಾಡಿ ಏನಾಗುತ್ತೆ, ಲೈಕ್ ಇನರ್ಷಿಯಾ ಇದ್ದ ಹಾಗೆ. ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್. ಸೊ ಬಾಡಿ ಏನಾಗುತ್ತೆ, ರೆಸ್ಟ್ ಸ್ಟೇಟ್ ಅಲ್ಲಿ ಇದ್ರೆ ರೆಸ್ಟ್ ಸ್ಟೇಟ್ ಅಲ್ಲೇ ಇರಕ್ಕೆ ಟ್ರೈ ಮಾಡುತ್ತೆ, ಅಥವಾ ಮೋಷನ್ ಅಲ್ಲಿ ಇದ್ರೆ ಮೂವ್ಮೆಂಟ್ ಆಗ್ತಾ ಇದ್ರೆ ಮೋಷನ್ ಅಲ್ಲೇ ಇರ್ಬೇಕು ಅಂತ ಟ್ರೈ ಮಾಡುತ್ತೆ. ಯೂನಿಫಾರ್ಮ್ ಮೋಷನ್, ಕಾನ್ಸ್ಟೆಂಟ್ ವೆಲಾಸಿಟಿಯಲ್ಲಿ ಮೂವ್ ಆಗ್ಬೇಕು ಅಂತ ಟ್ರೈ ಮಾಡುತ್ತೆ. ಎಲ್ಲಿ ತನಕ? ಅನ್ಲೆಸ್ ಕಂಪೆಲ್ಡ್ ಬೈ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಅಂತ ಇದೆ. ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಆಗೋ ತನಕನೂ ಅದೇನಾಗತ್ತೆ, ಇಟ್ ಕಂಟಿನ್ಯೂಸ್ ಟು ಬಿ ಇನ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ motion. Okay, so this is Newton's first law of motion. It gives the actually definition, idea about the force. Newton's first law of motion idea about the force kodutte, but and it is law of inertia. Okay, next we go about the Newton's second law of motion. Idu bhala important. Newton's laws of motion alli one important law andre 3 lawgalu important, but adakkinta bhala important Newton's second law of motion. So Newton's second law of motion in a significance andre it gives the expression for force. Yen helutte, according to this law, force is equal to mass into acceleration. Mass into acceleration is equal to force agutte. Okay, hagadre Newton's second law of motion yen helutte, the rate of change of momentum of a body is, rate of change of momentum of a body is directly proportional to the applied force and takes place in the direction in which the force acts. Momentum anta ಒಂದು ಟರ್ಮ್ ಬರುತ್ತೆ, ಹೇಳ್ತೇನೆ ನೆಕ್ಸ್ಟ್. ರೇಟ್ ಆಫ್ ಮೊಮೆಂಟಮ್ ಅನ್ನ ಡಿನೋಟ್ ಮಾಡೋದು p ಇಂದ, ಸ್ಮಾಲ್ p ಇಂದ ಜನರಲಿ ಡಿನೋಟ್ ಮಾಡ್ತೇವೆ. ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, ರೇಟ್ ಅಂದ್ರೆ ಡಿಫರೆನ್ಶಿಯೇಷನ್ ಅಲ್ಲಿ ಬರೀಬಹುದು dp by dt. Rate of change of momentum, dp represents the change in momentum divide by time alva. So avaga rate at which momentum changes andre dp by dt is directly proportional to applied force. Force applied ige enagutte, this is directly proportional agirutte. Applied force increase adre change in momentum kuda enagutte, increase agutte. Okay, so in this way idrinda nav ಏನು ಹೇಳಬಹುದು, change of momentum of a, rate of change of momentum of a body is directly proportional to the applied force. So ಹಾಗೆ ಈ ಚೇಂಜ್ ಇನ್ ಮೊಮೆಂಟಮ್ ಹೇಗೆ ವರ್ಕ್ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಆಗುತ್ತೆ ಅಂದ್ರೆ, takes place in the direction in which the force acts. ಫೋರ್ಸ್ ಹೇಗೆ ಆಕ್ಟ್ ಆಗುತ್ತೋ ಅದೇ ಡೈರೆಕ್ಷನ್ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ನಾವು ಏನ್ ಕೊಡ್ಬಹುದು, ಫೋರ್ಸಿನಾಗೆ ಎಕ್ಸ್ಪ್ರೆಷನ್ ಅನ್ನ ಕೊಡ್ಬಹುದು. ವಾಟ್ ಇಸ್ ಫೋರ್ಸ್ ಅಂತ ಬರೀತೇವೆ ನಾವು, force is equal to mass into acceleration. We introduce a new term, that is the force, from Newton's second law of motion, mass into acceleration. So m is the mass of the body, a is the acceleration. Okay,
ಸೊ ನೆಕ್ಸ್ಟ್ ಒನ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್. ಇದು ಕೂಡ ಬಹಳ ಇಂಪಾರ್ಟೆಂಟ್. ಟು ಎವ್ರಿ ಆಕ್ಷನ್ ದರ್ ಇಸ್ ಆಲ್ವೇಸ್ ಅನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಡೇ ಟು ಡೇ ಲೈಫ್ ಅಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ಸ್ವಿಮ್ಮಿಂಗ್ ಮಾಡುವಾಗ ಅಲ್ವಾ, ಸ್ವಿಮ್ಮಿಂಗ್ ಅಲ್ಲಿ ಏನ್ ಮಾಡ್ತೇವೆ, ಕೈಯನ್ನ ನಾವು ಪುಷ್ ಮಾಡಿದಾಗ ಬಾಡಿ ಏನಾಗುತ್ತೆ, ನೀರ್ ಏನ್ ಮಾಡುತ್ತೆ, ನಮ್ಗೆ ಬ್ಯಾಕ್ವರ್ಡ್ ಫೋರ್ಸ್ ಅನ್ನ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾವು ಫಾರ್ವರ್ಡ್ ಆಗಿ ಮೂವ್ ಆಗ್ತಾ ಹೋಗ್ತೇವೆ ಅಲ್ವಾ. ಸೊ ಟು ಎವ್ರಿ ಆಕ್ಷನ್ there is always an equal and opposite reaction. So it tells about the two forces acting on two different bodies. For example, here there are two bodies. One body A anta itkolona, ಇನ್ನೊಂದು ಪಾರ್ಟಿಕಲ್ ಅಥವಾ ಬಾಡಿ ಬಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ ಕೇಸಲ್ಲಿ the force the body exerts, body A exerts a force on body B. Body ಏನ್ ಮಾಡುತ್ತೆ, body A exerts a force on body B. At the same time, the body B also exerts ಏನ್ ಮಾಡುತ್ತೆ, equal amount of force on body A. So ಇದೇ ಸೇಮ್ ಟೈಮ್ ಅಲ್ಲಿ ಸೊ ಬಾಡಿ ಬಿ ಕೂಡ ಬಾಡಿ ಎ ಮೇಲೆ ಫೋರ್ಸ್ ಅನ್ನ ಆಕ್ಟ್ ಮಾಡುತ್ತೆ ಅಲ್ವಾ. ಸೊ ಹಿಯರ್ ಎಫ್ ಎ ಬಿ ಅಂತ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ. So FAB represents force acting on body A. Force acting on body A by B. FAB ಅನ್ನೋದು force acting on A ಅನ್ನ represent ಮಾಡುತ್ತೆ. At the same time, the body B ಮೇಲೂ force act ಆಗತ್ತೆ. ಅದನ್ನ ನಾವು ಹೇಗೆ ಬರಿಬಹುದು, force acting on body B by A. ಅದನ್ನ ಹೀಗೆ ಬರಿಬಹುದು. Okay. So here there are two equal and opposite forces. ಒಂದು FAB magnitude ಏನಿರುತ್ತೆ, FAB is equal to FBA, but they are in opposite direction. FAB ಅನ್ನೋದು ಹೀಗೆ ಆಕ್ಟ್ ಆದ್ರೆ force acting on A by B ಈ ರೀತಿ ಬರೆದ್ರೆ, ಇನ್ನೊಂದು force acting on body B by A. ಸೊ ಕೆಲವರಿಗೆ ಕ್ವಶನ್ ಬರಬಹುದು, ಏನಿದೆ here madam, there are two equal and opposite forces, are they cancel? ಅಲ್ಲಿ total force is equal to 0 ಆಗತ್ತಾ ಅಂತ. ಇಲ್ಲ, 0 ಆಗೋದಿಲ್ಲ. ಯಾಕೆ ಹೇಳಿ, FAB means it is the force acting on body A. FBA means it is the force acting on body B. So here these two forces are acting on two different bodies, A and B. So ಹಾಗಾಗಿ total force is not equal to 0. Same particle ಮೇಲೆ act ಆಗ್ತಾ ಇದ್ರೆ 0 ಆಗ್ತಿತ್ತು. But ಇಲ್ಲಿ there are two forces, equal and opposite forces, but acting on two different bodies. Okay. So these are the important laws of motion. Laws of motion ನಲ್ಲಿ important ones, Newton's first law, second law and third law of motion. For example, ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. Newton's first law of motion ಗೆ ತಗೊಂಡ್ರೆ, ಸೊ ಇಲ್ಲೊಂದು ಆಬ್ಜೆಕ್ಟ್ ಇದೆ. ದಿಸ್ ಆಬ್ಜೆಕ್ಟ್ ಈಸ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್. ಎಲ್ಲಿ ತನಕ, ಅಪ್ ಟು ನಾವೇನ್ ಮಾಡೋ ತನಕ ಆ ಆಬ್ಜೆಕ್ಟ್ ಮೇಲೆ ಫೋರ್ಸ್ ಅನ್ನ ಅಪ್ಲೈ ಮಾಡೋ ತನಕ ಅಲ್ವಾ. ಸೊ ಹಾಗೆ ಒಂದು ಬಾಡಿ ಕಂಟಿನ್ಯೂಸ್ಲಿ ಮೂವ್ ಆಗ್ತಾ ಇದೆ, ಅದನ್ನ ಸ್ಟಾಪ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಸೊ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅನ್ನ ತಗೊಂಡ್ರೆ, ದ ಎಕ್ಸಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ಡಿಪೆಂಡ್ಸ್ ಆನ್ ದಿ ಮಾಸ್ ಆಫ್ ದ ಆಬ್ಜೆಕ್ಟ್ ಅಂಡ್ the amount of force applied. ಸೊ ಇಲ್ಲೂ ಅಷ್ಟೇ, ನಾವು ಒಂದು ಬಾಡಿ ಮೂವ್ ಆಗ್ತಾ ಇದೆ ಅಂದ್ರೆ ಎಕ್ಸಲರೇಟ್ ಆಗಿದೆ ಅಂದ್ರೆ ಅಲ್ಲಿ ಏನಾಗುತ್ತೆ, ಸೊ ಫೋರ್ಸ್ ಅಪ್ಲೈ ಮಾಡಿದ್ದಕ್ಕೆ ಎಕ್ಸಲರೇಷನ್ ಆಫ್ ದ ಬಾಡಿ ಡಿಪೆಂಡ್ಸ್ ಆನ್ ದ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ. ನಾವು ಜಾಸ್ತಿ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಅಲ್ಲಿ ಏನಾಗುತ್ತೆ, ಬಾಡಿ ಎಕ್ಸಲರೇಷನ್ ಜಾಸ್ತಿ ಆಗುತ್ತೆ, ಅಥವಾ ಸ್ಟಾಪ್ ಮಾಡುವಾಗ್ಲೂ ಅಷ್ಟೇ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನೊಂದು ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಗೆ ಬಹಳಷ್ಟು ಎಕ್ಸಾಂಪಲ್ ಅನ್ನ ಕೊಡಬಹುದು. ಸ್ವಿಮ್ಮಿಂಗ್ ಎಕ್ಸಾಂಪಲ್ ಕೊಡಬಹುದು ಅಲ್ವಾ. ಸೊ ಇಲ್ಲಿ ಜಸ್ಟ್ ಒಂದು ಫಾರ್ ಫನ್ ಏನೇ ಮಾಡ್ತಿದ್ದಾರೆ, ಇಬ್ರು ಕುಸ್ತಿಯನ್ನ ತಗೊಳ್ತಾ ಇದ್ದಾರೆ, ಫೈಟಿಂಗ್. ಸೊ ಇವ್ರ ಜೊತೆ ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ರೆ ಅದಕ್ಕೆ ಅಪೋಸಿಟ್ ಆಗಿ ಈ ಹುಡುಗ ಕೂಡ ಏನ್ ಮಾಡ್ತಾ ಇದ್ದಾನೆ, ಇನ್ನೊಂದು ಈಕ್ವಲ್ ಅಮೌಂಟ್ ಆಫ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾನೆ ಅಂತ ಅನ್ನೋ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ these are the examples for Newton's laws of motion. Okay. Next we move to the linear momentum. ನಾವು ಒಂದು ಟರ್ಮ್ ಅನ್ನ ಯೂಸ್ ಮಾಡಿದ್ವಿ ಅಲ್ಲಿ. ಏನ್ ಯೂಸ್ ಮಾಡಿದ್ವಿ, ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಆಫ್ ಎ ಬಾಡಿ ಇಸ್
ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಫೋರ್ಸ್ ಅಂತ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಲ್ಲಿ ಯೂಸ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ಆ ಮೊಮೆಂಟಮ್ ಅನ್ನೋದು ಏನು, ದಟ್ ಇಸ್ ದ ಲೀನಿಯರ್ ಮೊಮೆಂಟಮ್ ಅಂತ ಕರಿಬಹುದು ಆರ್ ಮೊಮೆಂಟಮ್ ಆಫ್ ಎ ಬಾಡಿ ಅಂತ ಕರಿಬಹುದು. ಸೊ ಇಟ್ ಇಸ್ ವೆರಿ ಸಿಂಪಲ್. ಮೊಮೆಂಟಮ್ ಇಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಅಂಡ್ ವೆಲಾಸಿಟಿ. ಇಟ್ ಈಸ್ ದ ಕ್ವಾಂಟಿಟಿ ಆಫ್ ಮೋಷನ್ ಪ್ರೆಸೆಂಟ್ ಇನ್ ದ ಬಾಡಿ ಅಂತ ಹೇಳ್ಬೋದು. ಅಗೇನ್ ಮೊಮೆಂಟಮ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ and its direction is along the direction of velocity. ನಾವು momentum ಅನ್ನ ಹೇಗೆ ಬರಿಬಹುದು ಅಂದ್ರೆ momentum is equal to ಈ ರೀತಿಯಲ್ಲಿ ಬರಿಬಹುದು. ಜನರಲಿ ಸ್ಮಾಲ್ p ಇಂದ ಡಿನೋಟ್ ಮಾಡ್ತಾರೆ. p is equal to m into v. ಓಕೆ, ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇದೆಯೋ ಅದೇ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ಮಿನ ಡೈರೆಕ್ಷನ್ ಬರುತ್ತೆ. ಸೊ ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಮೊಮೆಂಟಮ್ಮಿನ SI ಯೂನಿಟ್ ಏನಾಗುತ್ತೆ, ಕೆಜಿ ಮೀಟರ್ S⁻⁻1. ಯಾಕೆ ಮಾಸ್ ಅನ್ನ ಕೆಜಿ ಅಲ್ಲಿ ಮೆಜರ್ ಮಾಡ್ತೇವೆ, ವೆಲಾಸಿಟಿಯನ್ನ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೇವೆ. ಆರ್ ಇದನ್ನ ಹೀಗೂ ಹೇಳ್ಬಹುದು, ನ್ಯೂಟನ್ ಸೆಕೆಂಡ್ ಅಲ್ಲಿ ಕೂಡ ಹೇಳ್ಬಹುದು. ಹೇಗಂದ್ರೆ ಕೆಜಿ ಮೀಟರ್ S⁻⁻1 ಇದೆ. ಇನ್ ಟರ್ಮ್ಸ್ ಆಫ್ ಫೋರ್ಸ್ ಅಲ್ಲಿ ತಗೊಂಡ್ರೆ ಸೊ ಅಲ್ಲಿ ಏನಾಗತ್ತೆ, ನ್ಯೂಟನ್ ಸೆಕೆಂಡ್ ಅಂತ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು. ಸೊ ಡೈಮೆನ್ಷನ್ ಏನಾಗುತ್ತೆ ಇಲ್ಲಿ mL/T⁻⁻1. ವೆರಿ ಸಿಂಪಲ್. ಯಾಕಂದ್ರೆ ಮಾಸ್ ಅನ್ನ ಎಂ ಅಲ್ಲಿ ಹೇಳ್ತೇವೆ, ವೆಲಾಸಿಟಿಯನ್ನ L/T⁻⁻1 ಅಂತ ಹೇಳ್ತೇವೆ. ಓಕೆ, ಸೊ ದಿಸ್ ಅಬೌಟ್ ದಿ ಮೊಮೆಂಟಮ್. ಮೊಮೆಂಟಮ್ ಕಿಂತ ಇಂಪಾರ್ಟೆಂಟ್ ಆಗೋದಂದ್ರೆ ನಮ್ಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್ ಅಂತ ಬರುತ್ತೆ, ಅದು ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಈಸ್ ಒನ್ ಮೋರ್ ಟಾಪಿಕ್ ಇಸ್ ದರ್, ಇಂಪಲ್ಸ್. ಇಂಪಲ್ಸ್ ಅಂತ ಕೇಳಿರ್ಬೋದು, ಜನರಲಿ ಕ್ರಿಕೆಟ್ ಕಾಮೆಂಟ್ರಿಗಳಲ್ಲೆಲ್ಲ ಕೇಳೋರಿದ್ರೆ ಇಂಪಲ್ಸ್, ಇಂಪಲ್ಸಿವ್, ಇಂಪಲ್ಸ್ ಅಂತ ವರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರ. ಸೊ ವಾಟ್ ಈಸ್ ಇಂಪಲ್ಸ್ ಹಾಗಾದ್ರೆ, ಲಾರ್ಜ್ ಫೋರ್ಸ್ ಆಕ್ಟ್ ಫಾರ್ ಎ ಶಾರ್ಟ್ ಟೈಮ್. ಸೊ ಏನಾಗುತ್ತೆ, ತುಂಬಾ ಲಾರ್ಜ್ ಫೋರ್ಸ್ ಆಕ್ಟ್ ಫಾರ್ ಎ ಶಾರ್ಟ್ ಟೈಮ್. ಫೋರ್ಸ್ ಇಂಟು ಟೈಮ್ ತಗೊಂಡ್ರೆ ಅದನ್ನ ನಾವೇನಂತೇವೆ, ಏನಾಗತ್ತೆ ಅಲ್ಲಿಂದ, ಲಾರ್ಜ್ ಫೋರ್ಸ್ ಆಕ್ಟ್ ಫಾರ್ ಎ ಶಾರ್ಟ್ ಟೈಮ್ ಟು ಪ್ರೊಡ್ಯೂಸ್ ಅ ಫೈನೈಟ್ ಚೇಂಜ್ ಇನ್ ಮೊಮೆಂಟಮ್. ಸೊ ಬಾಡಿಯ ಮೊಮೆಂಟಮ್ ಅಲ್ಲಿ ಏನಾಗ್ಬೇಕು, ಮೋಷನ್. ಮೊಮೆಂಟಮ್ ಅನ್ನೋದು ಮೋಷನ್ ಆಫ್ ದ ಬಾಡಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ. ಬಾಡಿಯ ಮೊಮೆಂಟಮ್ ಅಲ್ಲಿ ಏನಾಗ್ಬೇಕು, ಚೇಂಜ್ ಬರಬೇಕು. ಫೈನೈಟ್ ಚೇಂಜ್ ಇನ್ ಮೊಮೆಂಟಮ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಫೋರ್ಸ್ ಅನ್ನ ಏನಂತ ಕರೀತಾರೆ, ಇಂಪಲ್ಸಿವ್ ಫೋರ್ಸ್ ಅಂತ ಕರೀತಾರೆ. ಸೊ ಇಂಪಲ್ಸಿವ್ ಫೋರ್ಸ್ ಅಂದ್ರೆ ಲಾರ್ಜ್ ಫೋರ್ಸ್ ಆಕ್ಟ್ ಫಾರ್ ಎ ಶಾರ್ಟ್ ಟೈಮ್, ಓಕೆ, ಟು ಪ್ರೊಡ್ಯೂಸ್ ಅ ಫೈನೈಟ್ ಚೇಂಜ್ ಇನ್ ಮೊಮೆಂಟಮ್. And the product of force and time is called impulse of a force. Impulse ಅನ್ನ ಹೇಗೆ ಬರೀಬಹುದು ನಾವು, force into time. This force into time ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಚೇಂಜ್ ಇನ್ ಮೊಮೆಂಟಮ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ವೆರಿ ಸಿಂಪಲ್. ಹೇಗೆ ಬರೀಬಹುದು ಅಂದ್ರೆ, ಸೊ ಚೇಂಜ್ ಇನ್ ಮೊಮೆಂಟಮ್ ಅನ್ನ ಸಿಂಪಲ್ ಆಗಿ, ಸೊ ಇಫ್ I is the impulse ಅಂತ ಇಟ್ಕೊಂಡ್ರೆ, I is the impulse ಆದ್ರೆ this is force into time ಅಲ್ವಾ. ಫೋರ್ಸ್ ಇಸ್ ಏನಾಗುತ್ತೆ, ಫೋರ್ಸ್ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್, mv ಮೈನಸ್ mu ಡಿವೈಡೆಡ್ ಬೈ t ಅಂತ ಬರೀಬಹುದು. ಯಾಕಂದ್ರೆ mv ಅನ್ನೋದು ಫೈನಲ್ ಮೊಮೆಂಟಮ್, mu ಅನ್ನೋದು ಇನಿಷಿಯಲ್ ಮೊಮೆಂಟಮ್, ಮಾಸ್ ಇಂಟು ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಇಂಟು ಟೈಮ್. ಸೊ ಟೈಮ್ ಕ್ಯಾನ್ಸಲ್ ಆಯ್ತು, ಉಳಿಯೋದೇನು mv ಮೈನಸ್ mu ಅಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಉಳಿತು. ಓಕೆ, ಸೊ ಹಾಗಾಗಿ ಇಂಪಲ್ಸ್ ಇಸ್ ಫೋರ್ಸ್ ಇಂಟು ಟೈಮ್ ಆಲ್ಸೋ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್. ಇದರ SI ಯೂನಿಟ್ ಏನಾಗುತ್ತೆ, ಕೆಜಿ ಮೀಟರ್ ಪರ್ ಸೆಕೆಂಡ್ ಆರ್ ನ್ಯೂಟನ್ ಸೆಕೆಂಡ್ ಅನ್ಬೋದು. ಡೈಮೆನ್ಷನ್ mL/T⁻⁻1 ಆಗುತ್ತೆ. ಓಕೆ, ಇಂಪಲ್ಸ್ ಗೆ ಎಕ್ಸಾಂಪಲ್ ತಗೊಂಡ್ರೆ, ಸೊ ಈಗ ಭಾರಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರುವಂತ ಬಾಲ್ ಅನ್ನ ಕ್ಯಾಚ್ ಮಾಡಿದಾಗ, ಓಕೆ, ಸೊ ಇಲ್ಲಿಂದ ಏನಾಗುತ್ತೆ, ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ವಿ, ಲಾರ್ಜ್ ಫೋರ್ಸ್ ಆಕ್ಟಿಂಗ್ ಆನ್ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಅಲ್ಲಿ ಏನಾಯ್ತು, ಸೊ ಇದ್ರ ಮೊಮೆಂಟಮ್ ಚೇಂಜ್ ಆದಾಗೆ ಆಯ್ತು. ವೆಲಾಸಿಟಿ ಏನಾಗ್ಬಿಡತ್ತೆ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋ ಬಾಲು ಸ್ಟಾಪ್ ಆಗತ್ತೆ ಅಲ್ವಾ. ಸೊ ಅಂದ್ರೆ ವೆಲಾಸಿಟಿ ಏನಾಯ್ತು, ಚೇಂಜ್ ಆಯ್ತು. ವೆಲಾಸಿಟಿ ಚೇಂಜ್ ಆಯ್ತು ಅಂದ್ರೆ ಅರ್ಥ ಏನು, ಮೊಮೆಂಟಮ್ ಕೂಡ ಚೇಂಜ್ ಆಗುತ್ತೆ. ಓಕೆ, ಸೊ ಚೇಂಜ್ ಇನ್ ವೆಲಾಸಿಟಿ ದಟ್ ಪ್ರೊಡ್ಯೂಸಸ್ ಚೇಂಜ್ ಇನ್ ಮೊಮೆಂಟಮ್. ಅಥವಾ ಈ ತರದ್ದನ್ನು ಹೇಳ್ಬಹುದು, ಹ್ಯಾಮರಿಂಗ್. ಸೊ ಇಲ್ಲೂ ಕೂಡ ನಾವೇನ್ ಮಾಡ್ತೇವೆ, ಒಂದು ಸುತ್ತಿಗೆ ತಗೊಂಡು ಇದನ್ನ ಹೊಡಿತಾರೆ ಅಲ್ವಾ. ಸೊ ನೇಲನ್ನ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ, ಈ ಸುತ್ತಿಗೆಯಿಂದ ಹೊಡೆಯುವಂತ ಹ್ಯಾಮರ್ ಇಂದ
ಪ್ರೊಡ್ಯೂಸ್ ಮಾಡುವಂತ ಫೋರ್ಸ್ ಅದು ಲಾರ್ಜ್ ಫೋರ್ಸ್ ಆಕ್ಟಿಂಗ್ ವೆರಿ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಸೊ ಇನ್ ದ ಸೇಮ್ ವೇ ಕ್ರಿಕೆಟ್ ಬ್ಯಾಟ್ ಇಂದ ಫಾಸ್ಟ್ ಆಗಿ ಒಬ್ರು ಬೌಲರ್ ಬಾಲಿಂಗ್ ಮಾಡ್ತಾ ಇದಾರೆ, ಬಾಲ್ ಹಾಕ್ತಾ ಇದಾರೆ. ಸೊ ಬ್ಯಾಟ್ಸ್ಮನ್, ಫೇಮಸ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ, ಸೊ ಅದನ್ನ ಏನ್ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು ಅಲ್ವಾ, ಬೌಂಡ್ರಿಗೆ ಹಾಕಿದ್ರು. ಸೊ ಅವಾಗ ಏನಾಯ್ತು, ಅಲ್ಲಿ ಬ್ಯಾಟ್ ಇಂದ ಹೊಡೆದಾಗ ಏನಾಯ್ತು, ದರ್ ಇಸ್ ಅ ಚೇಂಜ್ ಇನ್ ಮೊಮೆಂಟಮ್, ವೆಲಾಸಿಟಿ ಆಫ್ ದಿ ಏನ್ ಚೇಂಜ್ ಆಯ್ತು, ಬಾಲ್ ಚೇಂಜ್ ಆಯ್ತು. ಸೊ ಅಲ್ಲಿ ಚೇಂಜ್ ಇನ್ ಮೊಮೆಂಟಮ್ ಆಯ್ತು. ಸೊ ಹಾಗಾಗಿ ಅಲ್ಲೊಂದು ಏನಾಗುತ್ತೆ, ಇಂಪಲ್ಸ್ ಪ್ರೊಡ್ಯೂಸ್ ಆಯ್ತು. ಸೊ ಇಂಪಲ್ಸಿವ್ ಫೋರ್ಸ್ ಆಕ್ಟ್ ಆಯ್ತು, ಅಥವಾ ಇಂಪಲ್ಸ್ ಅನ್ನ ಫೋರ್ಸ್ ಇಂಟು ಟೈಮ್ ಅಂತ ಬರೀಬಹುದು. ಸೊ ದಿಸ್ ಅಬೌಟ್ ದಿ ಇಂಪಲ್ಸ್. ಇಂಪಲ್ಸ್ ಬಗ್ಗೆ ಈ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಅಬೌಟ್ ದಿ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ದಿಸ್ ಒನ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ನಾವು ಎಲ್ಲಿ ಯೂಸ್ ಮಾಡ್ತೇವೆ ಲೀನಿಯರ್ ಮೊಮೆಂಟಮ್ ಕನ್ಸರ್ವೇಷನ್ ಅನ್ನ, ಲಾವನ್ನ? ದ ಟೋಟಲ್ ಮೊಮೆಂಟಮ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಇಸ್ ಕನ್ಸರ್ವ್. ಇಲ್ಲಿ ಏನ್ ಹೇಳುತ್ತೆ, ಸೊ ಟೋಟಲ್ ಮೊಮೆಂಟಮ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್. ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಸೆಪರೇಟೆಡ್ ಫ್ರಮ್ ದ ಇನ್ಫ್ಲೂಯೆನ್ಸ್ ಆಫ್ ದ ಸರೌಂಡಿಂಗ್ಸ್. ಸೊ ಅದನ್ನ ಐಸೋಲೇಟೆಡ್, ಸಪರೇಟ್ ಆಗಿರೋದು ಅಂತ ಯೂಸ್ ಮಾಡ್ತೇವೆ. ಐಸೋಲೇಟೆಡ್ ಸಿಸ್ಟಮ್ ಆಫ್ ಇಂಟರಾಕ್ಟಿಂಗ್ ಪಾರ್ಟಿಕಲ್ಸ್ ಇಸ್ ಕನ್ಸರ್ವ್. ಇದರ ಅರ್ಥ ಮೀನಿಂಗ್ ಏನಾಯ್ತು, ಟೋಟಲ್ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಈಸ್ ಈಕ್ವಲ್ ಟು ಟೋಟಲ್ ಫೈನಲ್ ಮೊಮೆಂಟಮ್ ಆಫ್ ದಿ ಸಿಸ್ಟಮ್. ಸೊ ಅಂದ್ರೆ ಇಫ್ ದೆರ್ ಆರ್ ಟೂ ಬಾಡೀಸ್, ಒಂದು ಸಿಸ್ಟಮ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಏನಿದ್ರೆ ಎರಡು ಬಾಡೀಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ದರ್ ಇಸ್ ಎ ಸಿಸ್ಟಮ್, ಒಂದು ಐಸೋಲೇಟೆಡ್ ಸಿಸ್ಟಮ್ ಇದೆ. ಸೊ ಈ ಸಿಸ್ಟಮ್ ಅಲ್ಲಿ ಏನಿದೆಪ್ಪ ಅಂದ್ರೆ ಎರಡು ಬಾಡೀಸ್ ಇದೆ. ಒಂದು m1 ಇದೆ, ಒಂದ್ರದ್ದು ವೆಲಾಸಿಟಿ ಮಾಸ್ m1 ಇದೆ, ಇನ್ನೊಂದು m2 ಇದೆ. ವೆಲಾಸಿಟಿ ಏನಿದೆ v1 ಅಂಡ್ ಇನಿಷಿಯಲ್ ವೆಲಾಸಿಟೀಸ್ u1 ಅಂಡ್ u2 ಅಂತ ಇದೆ. ಸೊ ಅಂದ್ರೆ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಎಷ್ಟಾಯ್ತು, m1, ಕ್ಯಾಪಿಟಲ್ ಎಂ ಇಂದ ಡಿನೋಟ್ ಮಾಡಬಹುದು. ಓಕೆ, ಇದು ಕ್ಯಾಪಿಟಲ್ ಎಂ ಅಂತ ಇಟ್ಕೊಳ್ಳೋದು. ಇನಿಷಿಯಲ್ ಮೊಮೆಂಟಮ್ ಎಷ್ಟಾಯ್ತು ಅಂದ್ರೆ ಬಿಫೋರ್ ದಿ effect, so m1 u1 plus m2 u2. Total momentum, total initial momentum of the system is m1 u1 plus m2 u2. This is equal to final momentum of the system. So a particles ಏನಾಯ್ತು, ಕೊಲೈಡ್ ಆಯ್ತು, ಒಂದಕ್ಕೊಂದು ಏನಾಯ್ತು, ಕೊಲಿಷನ್ ಆಯ್ತು ಅಥವಾ ಇಂಟರಾಕ್ಷನ್ ಆಯ್ತು. ಓಕೆ, ಸೊ ಆ ಕೇಸಲ್ಲಿ ಇಂಟರಾಕ್ಷನ್ ಆದ್ಮೇಲೆ ಆ ಬಾಡಿ ಏನಾಯ್ತು, ವೆಲಾಸಿಟಿ, ಅದರ ಬಾಡಿ ಫಸ್ಟ್ ಬಾಡಿದ ವೆಲಾಸಿಟಿ v1 ಆಯ್ತು, ಸೆಕೆಂಡ್ ಬಾಡಿದ ವೆಲಾಸಿಟಿ v2 ಆಯ್ತು. ಆವಾಗ ಮೊಮೆಂಟಮ್ ಏನಾಗತ್ತೆ, m1 v1 ಪ್ಲಸ್ m2 v2. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಏನಾಯ್ತು, m1 u1 ಪ್ಲಸ್ m2 u2 is equal to m1 v1 plus m2 v2. This is law of conservation of momentum. ಸೊ ಇಲ್ಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದರ ಎಕ್ಸಾಂಪಲ್ಸ್ ಅನ್ನ ತಗೊಂಡಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಎಲ್ಲಿ ಯೂಸ್ ಮಾಡ್ತೇವೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅನ್ನ, ಗೊತ್ತಿದೆಯಾ ನಿಮ್ಗೆ? ಸೊ ಅದನ್ನ ಈ ರೀತಿಯಲ್ಲಿ ಕೂಡ ರಿಪ್ರೆಸೆಂಟ್ ಮಾಡಬಹುದು. ಬಿಫೋರ್ ಕೊಲಿಷನ್ ದೀಸ್ ಟೂ ಬಾಲ್ಸ್ ಆರ್ ಮೂವಿಂಗ್ ಲೈಕ್ ದಿಸ್. ಓಕೆ, ಸೊ ಹೀಗೆ ಮೂವ್ ಆಗ್ತಾ ಇತ್ತು, ಒಂದು ಬಾಡಿ ಹೀಗೆ ಮೂವ್ ಆಗ್ತಾ ಇತ್ತು ಈ ಡೈರೆಕ್ಷನ್ ಅಲ್ಲಿ, ಇನ್ನೊಂದು ಬಾಡಿ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇತ್ತು. ಸೊ ಒಂದಕ್ಕೊಂದು ಕೊಲೈಡ್ ಆಯ್ತು, ಕೊಲೈಡ್ ಆದ್ಮೇಲೆ ಅಗೇನ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತವೆ, ಹೀಗೆ ಮೂವ್ ಆಯ್ತು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಇದು ಕೂಡ ಹೀಗೆ ಮೂವ್ ಆಯ್ತು. ಸೊ ಈ ಕೇಸ್ ಅಲ್ಲಿ ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, MAUA plus MBUB, initial momentum, total initial momentum of the system is equal to MAVA plus MBVB, total final momentum of the system. So U ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, initial velocity before collision. This is final velocity after collision, and M is the mass of the object ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. Okay, so next ಬರೋದು ಎಕ್ಸಾಂಪಲ್ಸ್. ನಾನು ಹೇಳ್ದೆ ಇಲ್ಲಿ ಎಕ್ಸಾಂಪಲ್ಸ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಒಂದು ಒಳ್ಳೆ ಎಕ್ಸಾಂಪಲ್ ಅಂದ್ರೆ ರಿಕಾಯಿಲ್ ಆಫ್ ಗನ್. ಸೊ ಗನ್ ಇಂದ ಶೂಟ್ ಮಾಡಿದಾಗ ಅಲ್ವಾ, ಸೊ ಗನ್ ಇಂದ ನಾವೇನ್ ಮಾಡ್ತೇವೆ, ಬುಲೆಟ್ ಅನ್ನ ಶೂಟ್ ಮಾಡಿದಾಗ. ಸೊ ಬಿಫೋರ್ ಶೂಟಿಂಗ್ ಏನಿರುತ್ತೆ, ಗನ್ ಈಸ್ ಅಟ್ ರೆಸ್ಟ್ ಅಂಡ್ ದ ಬುಲೆಟ್ ಈಸ್ ಆಲ್ಸೋ ಅಟ್ ರೆಸ್ಟ್. ಸೊ ಅವಾಗ ಇನಿಷಿಯಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಎಷ್ಟಾಯ್ತಲ್ಲಿ, ಸೊ ಇನಿಷಿಯಲ್ ಮೊಮೆಂಟಮ್ ಈಸ್ ಈಕ್ವಲ್ ಟು
0 ಆಗತ್ತೆ. ಯಾಕೆ ಹೇಳಿ? ಇಫ್ m is the mass of the gun ಅಂತ ಇಟ್ಕೊಂಡ್ರೆ, mass of the gun is m ಅಂತ ಇಟ್ಕೊಂಡ್ರೆ, it is at rest ಅಂದ್ರೆ velocity is 0. Small m is the mass of the velocity ಅಂತ mass of the bullet ಅಂತ ಇಟ್ಕೊಂಡ್ರೆ, ಸೊ ಅದರ ವೆಲಾಸಿಟಿ ಅದು ಕೂಡ ರೆಸ್ಟ್ ಅಲ್ಲಿ ಇದೆ. m into 0 plus m into 0 is equal to ಆಫ್ಟರ್ ಏನಾದಾಗ ಶೂಟ್ ಆದ್ಮೇಲೆ ಬುಲೆಟ್ ಏನಾಗತ್ತೆ, ವೆಲಾಸಿಟಿ b ಅಲ್ಲಿ ಮೂವ್ ಆಗುತ್ತೆ. ಸೊ ಗನ್ ಏನಾಗತ್ತೆ ಅಂದ್ರೆ ಇಲ್ಲಿ ಲಾ ಆಫ್ ನ್ಯೂಟನ್ಸ್ ಥರ್ಡ್ ಲಾ ಅನ್ನು ಕೂಡ ಯೂಸ್ ಮಾಡಬಹುದು. ಗನ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ, ಸೊ ಬುಲೆಟ್ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ಗನ್ ಏನಾಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಇದರ ವೆಲಾಸಿಟಿಯನ್ನ VR ಅಂತ ಬರೀಬಹುದು, ಪ್ಲಸ್ ಮಾಸ್ ಆಫ್ ದಿ ಬುಲೆಟ್ ಇಂಟು ಮಾಸ್ ಆಫ್ ದಿ ವೆಲಾಸಿಟಿ ಆಫ್ ದಿ ಬುಲೆಟ್. ಓಕೆ, ಸೊ ಈ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬಹುದು. ಆಫ್ಟರ್ ಶೂಟಿಂಗ್ ಬುಲೆಟ್ ಹೀಗೆ ಮೂವ್ ಆಗ್ತಾ ಇದೆ, ಗನ್ ಏನಾಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಇದನ್ನ ರೀಕಾಯಿಲ್ ಆಫ್ ಗನ್ ಅಂತ ಕರಿತೇವೆ. ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂದ್ರೆ ಹೌ ರಾಕೆಟ್ ಪ್ರಪಲ್ಷನ್ ವರ್ಕ್ಸ್. ರಾಕೆಟ್ ಅಂದ್ರೆ ಎಲ್ರಿಗೂ ಗೊತ್ತಲ್ವಾ? ರಾಕೆಟ್ ಅನ್ನ ಯಾಕೆ ಯೂಸ್ ಮಾಡ್ತೇವೆ? ಸೆಟಲೈಟ್ ಅನ್ನ ಲಾಂಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಅಲ್ಲಿ ಏನಾಗತ್ತೆ ಅಂದ್ರೆ ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಏನಿರ್ಬೇಕು, ಕಾನ್ಸ್ಟೆಂಟ್ ಇರಬೇಕು ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್, ಲೀನಿಯರ್ ಮೊಮೆಂಟಮ್ ಪ್ರಕಾರ. ಸೊ ಇನಿಷಿಯಲಿ ಇವೆರಡು ಏನಾಯ್ತು, ರೆಸ್ಟ್ ಅಲ್ಲಿ ಇದೆ. ಯಾವುದು? ರಾಕೆಟ್ ಮತ್ತೆ ಇಲ್ಲಿರುವಂತ ಗ್ಯಾಸಸ್, ಎಕ್ಸಾಸ್ಟ್ ಗ್ಯಾಸಸ್ ಅನ್ನ ತಗೊಳ್ತೇವೆ ನಾವು. ಮಾಸ್ ಆಫ್ ದ ಗ್ಯಾಸ್ ಅಂತ ಇಟ್ಕೊಂಡ್ರೆ, ಸೊ ವೆಲಾಸಿಟಿ ಆಫ್ ದ ಗ್ಯಾಸ್ ಇಸ್ 0. ಸೊ ಹಾಗಾಗಿ P is equal to ಏನಾಗಿರುತ್ತೆ, 0 ಆಗುತ್ತೆ. ಸೊ ಯಾವಾಗ ರಾಕೆಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ರಾಕೆಟ್ ಮೂವ್ ಆಗುವಾಗ ಏನಾಗ್ಬೇಕು, ಇಲ್ಲಿರುವಂತ ಫ್ಯೂಯಲ್ ಇಸ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಸೊ ಫ್ಯೂಯಲ್ ಏನಾಗತ್ತೆ, ಸೊ ಅದು ಬರ್ನ್ ಆಗತ್ತೆ. ಸೊ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆದ್ರೆ ರಾಕೆಟ್ ಏನಾಗತ್ತೆ, ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಟೋಟಲ್ ಮೊಮೆಂಟಮ್ ಆಫ್ ದ ಸಿಸ್ಟಮ್ ಏನಿರ್ಬೇಕು, ಅಲ್ಲಿ ಕಾನ್ಸ್ಟೆಂಟ್ ಇರ್ಬೇಕು, ಆರ್ 0 ಬರಬೇಕು. ಆ ರೀತಿಯಲ್ಲಿ ಇದು ಮೂವ್ ಆಗುತ್ತೆ. ಸೊ ಹಾಗಾಗಿ ಲಾ ಆಫ್ ಕನ್ಸರ್ವೇಶನ್ ಆಫ್ ಲೀನಿಯರ್ ಮೊಮೆಂಟಮ್ ಅನ್ನ ಎಲ್ಲಿ ಯೂಸ್ ಮಾಡ್ತೇವೆ ನಾವು? ರಾಕೆಟ್ ಅಲ್ಲಿ ಯೂಸ್ ಮಾಡ್ತೇವೆ. ರಾಕೆಟ್ ಪ್ರಪಲ್ಷನ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತೇವೆ. ಓಕೆ, ಸೊ ದಿಸ್ ಅಬೌಟ್ ದಿ ಲಾ ಆಫ್ ಕನ್ಸರ್ವೇಶನ್ ಆಫ್ ಮೊಮೆಂಟಮ್. ನೆಕ್ಸ್ಟ್ ಬರೋದು ಫ್ರಿಕ್ಷನ್. ಫ್ರಿಕ್ಷನ್ ಅಂತ ಎಲ್ರಿಗೂ ಗೊತ್ತು. ಸೊ ಫ್ರಿಕ್ಷನ್ ನಮ್ ಡೇ ಟು ಡೇ ಲೈಫ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗತ್ತೆ. ನಾವು ನಿಂತ್ಕೋಬೇಕು ಅಂದ್ರೆ, ವಾಕ್ ಮಾಡ್ಬೇಕು ಅಂದ್ರೆ, ವೆಹಿಕಲ್ಸ್ ಈಸಿ ಆಗಿ ಕರೆಕ್ಟ್ ಆಗಿ ಮೂವ್ ಆಗ್ಬೇಕು ಅಂದ್ರೆ ಅಲ್ಲೆಲ್ಲ ಏನ್ ಬೇಕು? ಫ್ರಿಕ್ಷನಲ್ ಫೋರ್ಸ್ ಬೇಕು. ಸೊ ಫ್ರಿಕ್ಷನಲ್ ಫೋರ್ಸ್ ಇಸ್ ಅ ಕಾಂಟ್ಯಾಕ್ಟ್ ಫೋರ್ಸ್. ಸೊ ಅದನ್ನ ಹೇಗೆ ಡಿಫೈನ್ ಮಾಡಬಹುದು? ದ ಅಪೋಸಿಷನ್ ಟು ಎನಿ ರಿಲೇಟಿವ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ is referred to as friction. So suppose ಇಲ್ಲಿ ಏನಾಗತ್ತಂದ್ರೆ ಟೂ ಸರ್ಫೇಸಸ್, ಸೇಮ್ ಎಕ್ಸಾಂಪಲ್ ಗಳನ್ನ ನಾನು ತಗೋತಾ ಇದ್ದೇನೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಹಿಯರ್ ದರ್ ಇಸ್ ಅ ಒನ್ ಟೇಬಲ್. ಟೇಬಲ್ ಮೇಲೆ ಏನಿಟ್ಟಿದ್ದಾರೆ? ಒಂದು ಬುಕ್ ಅನ್ನ ಇಟ್ಟಿದ್ದಾರೆ. ಸೊ ಹಿಯರ್ ದರ್ ಇಸ್ ಅ ಫೋರ್ಸ್ ಬಿಟ್ವೀನ್, ಕಾಂಟ್ಯಾಕ್ಟ್ ಫೋರ್ಸ್ ಬಿಟ್ವೀನ್ ಲೋವರ್ ಸರ್ಫೇಸ್ ಆಫ್ ದ ಬುಕ್ and upper surface of the table. Here there is a force, contact force. This force is known as frictional force. Opposition to any relative motion between two surfaces in contact. So ee frictional force ಏನು ಮಾಡುತ್ತೆ ಅಂದ್ರೆ, so with respect to one object, the other object move ಆಗೋದನ್ನ oppose ಮಾಡ್ತವೆ. So there is a frictional force. It opposes the relative motion between two surfaces in contact. ಸೊ ಫ್ರಿಕ್ಷನ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಎರಡು ಟೈಪ್ಸ್. ಒಂದು ಸ್ಟ್ಯಾಟಿಕ್ ಫ್ರಿಕ್ಷನ್, ಇನ್ನೊಂದು ಕೆನೆಟಿಕ್ ಫ್ರಿಕ್ಷನ್. ಸ್ಟ್ಯಾಟಿಕ್ ಫ್ರಿಕ್ಷನ್ ಮೀನ್ಸ್ ದ ಫ್ರಿಕ್ಷನಲ್ ಫೋರ್ಸಸ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಬಿಫೋರ್ ಮೋಷನ್, ಬಿಫೋರ್ ರಿಲೇಟಿವ್ ಮೋಷನ್, ದಟ್ ಈಸ್ ಕಾಲ್ಡ್ ದ ಸ್ಟ್ಯಾಟಿಕ್ ಫ್ರಿಕ್ಷನ್. ಅಂಡ್ ಡೈನಮಿಕ್ ಆರ್ ಕೆನೆಟಿಕ್ ಫ್ರಿಕ್ಷನ್ ಅಂದ್ರೆ ಆಫ್ಟರ್ ಎ ರಿಲೇಟಿವ್ ಮೋಷನ್. ಸೊ ಮೂವ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಬರುವಂತ ಅಪೋಸಿಂಗ್ ಫೋರ್ಸ್ ಡೈನಮಿಕ್ ಆರ್ ಕೆನೆಟಿಕ್ ಫ್ರಿಕ್ಷನ್. ಸೊ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಬರುವಂತ ಫೋರ್ಸ್ ಆಫ್ ಫ್ರಿಕ್ಷನ್ ಏನದು? ಅದನ್ನ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರೀತೇವೆ. ಓಕೆ, ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಆಲ್ವೇಸ್ ಎ ಲಿಟಲ್ ಮೋರ್ ದೆನ್ ಡೈನಮಿಕ್. ಕೆನೆಟಿಕ್ ಫ್ರಿಕ್ಷನ್ ಗಿಂತ ಸ್ಟ್ಯಾಟಿಕ್ ಫ್ರಿಕ್ಷನ್ ವ್ಯಾಲ್ಯೂ ಏನಾಗಿರುತ್ತೆ? ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಓಕೆ, ಸೊ ಆಲ್ವೇಸ್ ಮೋರ್ ದೆನ್ ದ ಡೈನಮಿಕ್ ಫ್ರಿಕ್ಷನ್. ಸೊ ಇಲ್ಲಿ ಲಿಮಿಟಿಂಗ್ ಫ್ರಿಕ್ಷನಲ್ ಫೋರ್ಸ್ ಅಂತ ಬರುತ್ತೆ. ಸೊ ದಿಸ್ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ಸ್ ವೆನ್ ಬಾಡಿ ಇಸ್ ಅಬೌಟ್ ಟು ಮೂವ್. ಸೊ ಬಾಡಿ ಯಾವಾಗ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಫ್ರಿಕ್ಷನಲ್ ಫೋರ್ಸ್ ಇರುವಂತ ಫ್ರಿಕ್ಷನಲ್ ಫೋರ್ಸ್, ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫ್ರಿಕ್ಷನಲ್ ಫೋರ್ಸ್
that can exist at the contact surface. That is called limiting frictional force. ಅದನ್ನ ಏನಂತ ಕರೀತೇವೆ? Limiting frictional force ಅಂತ ಕರೀತೇವೆ. Okay. So this is called maximum value of static friction or maximum value of frictional force ಅಂತಾನು ಕೂಡ ಕರಿಬಹುದು. ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಕರೀತೇವೆ. ಅದನ್ನ FS maximum ಅಂತ ನಾವು ಡಿನೋಟ್ ಮಾಡಬಹುದು. Okay. ನೆಕ್ಸ್ಟ್ ಬರೋದು coefficient of friction. So coefficient of friction means it is the ratio of frictional force to the normal reaction. So mu s ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? Coefficient of static friction. So ratio of frictional force to the normal reaction. Frictional force ಅಂದ್ರೆ ಗೊತ್ತು ನಿಮ್ಗೆ, ನಾರ್ಮಲ್ ರಿಯಾಕ್ಷನ್ ಅಂದ್ರೂ ಗೊತ್ತು. ಸೊ ಹಾಗೆ kinetic friction ಅಂದ್ರೆ coefficient of kinetic friction is equal to the ratio of kinetic friction to the normal reaction. So ಈ ರೀತಿಯಲ್ಲಿ ನಾವು coefficient of friction ಅನ್ನ ಡಿಫೈನ್ ಮಾಡಬಹುದು. And the last concept is centripetal force and centrifugal force. Okay. So centripetal force and centrifugal force. So these are the two forces in uniform circular motion. So centripetal force, centripetal acceleration ಅನ್ನ ಗೊತ್ತು ನಿಮ್ಗೆ, ಹಾಗೆ ಇಲ್ಲಿ centripetal force ಅನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. What is centripetal force? Centripetal force is the force required to move a body uniformly in a circle. This force acts along the radius and towards the center of the circle. So ಇದನ್ನ ಹೇಗೆ ಬರೀತೇವೆ ನಾವು? So suppose one object is moving along a circular path. ಈ ಆಬ್ಜೆಕ್ಟ್ ಏನಾಗಿದೆ? ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ. This is the center of the circle. Okay. So ಇಲ್ಲೇನಾಗತ್ತೆ ಅಂದ್ರೆ, in this case here there is a force. So ಇಲ್ಲೇನು ಬಾಡಿ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡ್ಬೇಕಂದ್ರೆ we require a force. ಬಾಡಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಹೋಗ್ಬೇಕು ಅಂದ್ರೆ ನಮಗೊಂದು ಫೋರ್ಸ್ ಬೇಕು. So that force is called centripetal force ಅಂತ ಕರೀತೇವೆ. Centripetal force is the force required to move a body uniformly in a circle. So this force acts along the radius. Radius ಆ ಡೈರೆಕ್ಷನ್ ಆಕ್ಟ್ ಆಗತ್ತೆ and towards the center of the circle. ಹೀಗೆ ಆಕ್ಟ್ ಆಗತ್ತೆ. ಓಕೆ. ಸೊ ಇದನ್ನ ನಾವು ಸೆಂಟ್ರಿಪಿಟಲ್ ಫೋರ್ಸ್. ಸೊ ಸರ್ಕ್ಯುಲರ್ ಮೋಷನ್ ಗೆ ಯಾವ ಎಕ್ಸಾಂಪಲ್ ಅನ್ನ ಕೊಡ್ಬೋದು ನಾವು? ಪ್ಲಾನೆಟ್ಸ್ ಮೂವ್ ಆಗೋದು ಅಲ್ವಾ? ಪ್ಲಾನೆಟ್ಸ್ ಏನಾಗತ್ತೆ? ಸೂರ್ಯನ್ ಸುತ್ತ, ಸನ್ ಸುತ್ತಲೂ ಏನಾಗತ್ತೆ? ತಿರುಗ್ತವೆ. ಪ್ಲಾನೆಟ್ಸ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮೂವ್ ಆಗ್ತವೆ. ಅಂದ್ರೆ ಎಲಿಪ್ಟಿಕಲ್ ಇಸ್ ಒನ್ ಕೇಸ್ ಆಫ್, ಅದರಲ್ಲಿ ಒಂದು ಸ್ಪೆಷಲ್ ಕೇಸ್ ಸರ್ಕಲ್ ಅಂತ ತಗೊಳ್ಬಹುದು. ಸೊ ಇಲ್ಲಿ ಎಲ್ಲಿಂದ ಫೋರ್ಸ್ ಬಂತು? ಪ್ಲಾನೆಟ್ಸ್ ಸನ್ ಸುತ್ತ ತಿರ್ಗೋದಕ್ಕೆ, ರೌಂಡ್ ಹೊಡಿಯೋದಕ್ಕೆ ಫೋರ್ಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ಎಲ್ಲಿಂದ ಬಂತು? then the force is due to, ಇಲ್ಲಿ ಎಲ್ಲಿಂದ ಬಂತು ಅಂದ್ರೆ that force is provided by the gravitational force between planet and sun. ಸೊ ಅಲ್ಲಿಂದ ನಮ್ಗೆ ಏನ್ ಬರುತ್ತೆ? ಆ ಗ್ರಾವಿಟೇಷನಲ್ ಫೋರ್ಸ್ ಇಂದ ಬಾಡಿ ಏನಾಗುತ್ತೆ? ಸರ್ಕ್ಯುಲರ್ ಮೋಷನ್, ಪ್ಲಾನೆಟ್ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡುತ್ತೆ. ಬಹಳಷ್ಟು ಎಕ್ಸಾಂಪಲ್ ಗಳನ್ನ ಕೊಡಬಹುದು. ಈ ರೀತಿ ಸರ್ಕ್ಯುಲರ್ ಪಾತ್ ಅನ್ನ ಫಾಲೋ ಮಾಡ್ತಾ ಇದೆ ಅಂದ್ರೆ ಒಂದು ಬಾಡಿ, ಅಲ್ಲಿ ನಮ್ಗೆ ಏನ್ ಬೇಕು? ನೆಸೆಸರಿ ಫೋರ್ಸ್ ಬೇಕು. ದ ಫೋರ್ಸ್ ರಿಕ್ವೈರ್ಡ್ ಟು ಮೂವ್ ಅ ಬಾಡಿ ಯೂನಿಫಾರ್ಮ್ಲಿ ಇನ್ ಅ ಸರ್ಕಲ್. ಸೊ ದಿಸ್ ಫೋರ್ಸ್ ಇಸ್ ಕಾಲ್ಡ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಇನ್ ದ ವೇ, ಸೇಮ್ ವೇ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಇಟ್ ಈಸ್ ಎ ಸೂಡೋ ಫೋರ್ಸ್ ಅಂತ ಕರೀತೇವೆ. ಸೊ in a circular motion which acts along the radius and is directed away from the center of the circle. So idenagate? Away from the center of the circle. So again idu kuda circular force baratte, but adre circular required for circular motion ige baratte, but it is acts along the radius, but it is away from the center in the ಹೊರಗೆ ಹೋಗ್ತಾ ಇರುತ್ತೆ, outward direction. This is the inward direction and this is outward direction. In both the cases, expression for force is given by F is equal to mv square by r. ಯಾಕೆ ಹೇಳಿ? F is equal to mass into acceleration ಅಲ್ವಾ? So force is equal to mass into acceleration. Acceleration is given by centripetal acceleration. Last chapter ಅಲ್ಲಿ ಬಂದಿದೆ ನಿಮ್ಗೆ. ಸೊ ಸೆಂಟ್ರಿಪಿಟಲ್ ಎಕ್ಸಲರೇಷನ್ ಅನ್ನು ನಾವು ಹೇಗೆ ಬರೀಬಹುದು?
ಸೊ ಮಾಸ್ ಇಂಟು ಎಕ್ಸಲರೇಷನ್ ಅಂತ ತಗೊಂಡ್ರೆ ನಾವಿಲ್ಲಿ what is the expression for centripetal acceleration? That is v square by r. So ಹಾಗಾಗಿ force is equal to mv square by r ಅಥವಾ ಇದನ್ನ m omega square into r ಅಂತಾನೂ ಬರಿಬಹುದು. In terms of angular velocity ಅಲ್ಲಿ ಬರೆದ್ರೆ this is m omega square r ಅಂತ ಆಗುತ್ತೆ. Okay. So far we have studied about the ಏನನ್ನ ಸ್ಟಡಿ ಮಾಡಿದ್ವಿ ಇಲ್ಲಿ ತನಕ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಇದೆ. Then okay. So some laws of motion, some important concepts in physics, that is momentum ಇರಬಹುದು, inertia ಇರಬಹುದು, force ಇರಬಹುದು. ಸೊ ಆ ರೀತಿ ಬಹಳಷ್ಟು ಕಾನ್ಸೆಪ್ಟ್, ಫ್ರಿಕ್ಷನ್, ಟೆನ್ಷನ್, ಸೊ ಇವೆಲ್ಲ ಫೋರ್ಸ್ ಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ನೆಕ್ಸ್ಟ್ ವಿ ಮೂವ್ ಅಬೌಟ್ ದಿ MCQs ಆನ್ ದೀಸ್ ಚಾಪ್ಟರ್ಸ್. ಸೊ ಇಲ್ಲಿ ನಾನು MCQs ಗೆ ಹೋಗೋಕ್ಕಿಂತ ಮೊದಲು, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿಗೆ ಹೋಗೋಕ್ಕಿಂತ ಮೊದಲು ನಾವಿಲ್ಲಿ ಏನ್ ಮಾಡ್ಬೋದಂದ್ರೆ, ಸೊ ಸಮ್ ಫಾರ್ಮುಲಾಸ್ ಗಳು ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ಸಮ್ ಫಾರ್ಮುಲಾಗಳು ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಅವು ಯಾವುದು ಅಂದ್ರೆ ಇಲ್ಲಿ ಯೂಸ್ ಮಾಡುವಂತ ಫಾರ್ಮುಲಾಗಳು ಜಸ್ಟ್ ನೆನ್ಪಿಟ್ಕೊಳ್ಳಿ. ಫೋರ್ಸಿನ ಡೆಫಿನೇಷನ್, ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಸೊ ಇಲ್ಲಿ ನಾವು ಇನ್ನೂ ಒಂದು ಟರ್ಮ್ ಅನ್ನ ಯೂಸ್ ಮಾಡ್ತೇವೆ. ನಿಮ್ಗೆ ಇಕ್ವೇಶನ್ ಆಫ್ ಮೋಷನ್ ಅಂತ ಬಂದಿದೆ ಅಲ್ವಾ? ಸೊ ಸ್ಟ್ರೇಟ್ ಲೈನ್ ಅಲ್ಲಿ ಇಕ್ವೇಶನ್ಸ್ ಆಫ್ ಮೋಷನ್ ಅಂತ ಬಂದಿದೆ. ಸೊ ಇಲ್ಲಿ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಾವು ಕೆಲವೊಂದು ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಸೊ ದಿಸ್ ಇಕ್ವೇಶನ್ ಆಫ್ ಮೋಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. v is equal to u plus at, then v square is equal to u square plus 2as, and one more is s equal to ut plus half at square. ಸೊ ಈ ಫಾರ್ಮುಲಾಗಳನ್ನು ಕೂಡ ಯೂಸ್ ಮಾಡ್ತೇವೆ. ಫೋರ್ಸ್ ಅಲ್ಲಿ ಎಕ್ಸಲರೇಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಈ ಫಾರ್ಮುಲಾಗಳು ಯೂಸ್ ಆಗುತ್ತೆ. MCQ ಮಾಡುವಾಗ ನಾನು ಹೇಳ್ತಾ ಇರೋದು. ಸೊ ಇದ್ರ ಜೊತೆಗೆ along with this one we use some more concept, that is the weight of a body. Weight of a body is equal to W is equal to mass into acceleration ಅಲ್ವಾ? m into g ಅಂತ ಯೂಸ್ ಮಾಡ್ತೇವೆ. ನಾರ್ಮಲ್ ಫೋರ್ಸ್ ಇಸ್ ಈಕ್ವಲ್ ಟು m into ಅಗೇನ್ g ಅಂತ ಯೂಸ್ ಮಾಡ್ತೇವೆ. ಸೊ ಟೆನ್ಷನ್ ಇನ್ ಎ ಸ್ಟ್ರಿಂಗ್ ಅಲ್ಲಿ ಈ ಫಾರ್ಮುಲಾಗಳು ಇಂಪಾರ್ಟೆಂಟ್ ಆಗತ್ತೆ. ಓಕೆ. ಸೊ ನೆಕ್ಸ್ಟ್ ಬರೋದು ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಲ್ಲಿ ಅಗೇನ್ ಫೋರ್ಸ್ ಇಸ್ ಈಕ್ವಲ್ ಟು ಮಾಸ್ ಇಂಟು ಎಕ್ಸಲರೇಷನ್. ಸೊ ಲೀನಿಯರ್ ಮೊಮೆಂಟಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕಿದೆ. ಮೊಮೆಂಟಮ್ ಇಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಜಸ್ಟ್ ಐ ಆಮ್ ರಿವೈಸಿಂಗ್ ದಿಸ್ ಸಮ್ ಫಾರ್ಮುಲಾಸ್. ಮಾಸ್ ಇಂಟು ವೆಲಾಸಿಟಿ. ಸೊ ದೆನ್ ಇಂಪಲ್ಸ್ ಕೂಡ ಇಂಪಾರ್ಟೆಂಟ್. ಚೇಂಜ್ ಇನ್ ಇಂಪಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ಚೇಂಜ್ ಇನ್ ಮೊಮೆಂಟಮ್ ಅನ್ನ ಮಾಡಬೇಕು. ಫೋರ್ಸ್ ಇಂಟು ಟೈಮ್ ಅಂತ ಮಾಡ್ತೇವೆ. So this one is very important. Conservation of linear momentum. Total initial momentum is equal to final momentum of the body. Total final momentum of the system. Okay. So ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೇವೆ. ಸೊ ರಿಕಾಯಿಲ್ ಆಫ್ ಗನ್ ಮತ್ತೆ ರಾಕೆಟ್ ಪ್ರಪಲ್ಷನ್ ಅಲ್ಲಿ ಸೊ ವೆಲಾಸಿಟಿ ಆಫ್ ಗನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ವೆಲಾಸಿಟಿ ಆಫ್ ಯಾವುದು, ರಿಕಾಯಿಲ್ ವೆಲಾಸಿಟಿ ಆಫ್ ಗನ್ ಅಥವಾ ವೆಲಾಸಿಟಿ ಆಫ್ ಬುಲೆಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಅಥವಾ ರಾಕೆಟ್ ಪ್ರಪಲ್ಷನ್ ಅಲ್ಲಿ ಅಗೇನ್ ವೆಲಾಸಿಟಿ ಆಫ್ ರಾಕೆಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಯೂಸಿಂಗ್ ಯಾವ್ದ್ರಿಂದ, ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಓಕೆ. ಅಗೇನ್ ಫ್ರಿಕ್ಷನಲ್ ಫೋರ್ಸ್ ಗಳಲ್ಲಿ μs ಮತ್ತೆ μk ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟ್. ಹಾಗೆ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ಸೆಂಟ್ರಿಫ್ಯೂಗಲ್ ಫೋರ್ಸ್. ಓಕೆ. ಸೊ ವಿ ಆಲ್ ಡಿಸ್ಕಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಇನ್ ನೆಕ್ಸ್ಟ್ ಕ್ಲಾಸಸ್. ನೆಕ್ಸ್ಟ್ 2 ಕ್ಲಾಸಸ್ ಗಳಲ್ಲಿ ನಾವು ಇದರ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಎವ್ರಿವನ್. ಓಕೆ. ಥ್ಯಾಂಕ್ ಯು ಎವ್ರಿವನ್.